ಗುರುಮೂರ್ತಿ ಅವರೇ, ಗುಡ್ ನ್ಯೂಸ್. ಮೋಹನ್ ರಾಯ್ಗೆ ಗಂಡು ಮಗು. ಆದ್ರೂ ಈ ಪ್ರಾಡಕ್ಟ್ ಅನ್ನು ಟೈವಾನ್ ಮತ್ತು ಕೊರಿಯಾದವರು ಮಾಡಬಹುದು ಅಂತ ರಿಪೋರ್ಟ್ ಬಂದಿದೆ. ಆ ಬಗ್ಗೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಲೋ ರಾಯ್ರೆ, ಏನ್ ಗುರುಮೂರ್ತಿ, ನಿಮ್ಗೆ ಗಂಡು ಮಗು ಹುಟ್ಟಿದೆ? ಹೌದಾ? ಥ್ಯಾಂಕ್ ಯು ಗುರುಮೂರ್ತಿ, ಇಟ್ಸ್ ವೆರಿ ನೈಸ್ ವೇ ಟು ರಿಂಗ್ ಅಪ್. ಥ್ಯಾಂಕ್ ಯು ವೆರಿ ಮಚ್. ಗುರುಮೂರ್ತಿ ಅವರೇ, ಮಿಸಸ್ ಮೋಹನ್ ರಾವ್ಗೆ ತುಂಬಾ ಸೀರಿಯಸ್ ಆಗಿದೆ. ಈ ವಿಷಯನ ಅವ್ರಿಗೆ ತಿಳಿಸ್ಬಿಡಿ. ಹಲೋ, ನಾನು ಗುರುಮೂರ್ತಿ. ಏನ್ ಗುರುಮೂರ್ತಿಗಳು, ಯಾಕೆ ಪದೇ ಪದೇ ಫೋನ್ ಮಾಡ್ತಾ ಇದ್ದೀರಾ? ಅಮ್ಮ ಅವ್ರಿಗೆ ಬಹಳ ಸೀರಿಯಸ್ ಆಗಿದೆ ಅಂತೆ. ಸೀರಿಯಸ್ ಆದ್ರೆ ನಾನೇನ್ ಮಾಡ್ಲಿ? ಅಲ್ಲಿ ಎಕ್ಸ್ಪರ್ಟ್ಸ್ ಅಲ್ವಾ, ಇಷ್ಟೆಲ್ಲ ಸ್ಪೆಷಲಿಸ್ಟ್ ಇಟ್ಟಿದ್ದಕ್ಕೆ. ನೀವು ಕೂಡಲೇ ಬರ್ಬೇಕು ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಐ ಆಮ್ ಸಾರಿ, ನನಗೆ ಮೀಟಿಂಗ್ ಬಿಟ್ಟು ಬರಕ್ ಆಗೋಲ್ಲ. ಇಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆದಿದೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮತ್ತೆ ಡಿಸ್ಟರ್ಬ್ ಮಾಡ್ಬಿಡಿ. ಯಾಕೆ ಹೇಳ್ತಿದ್ದೀರಿ ಗುರುಮೂರ್ತಿಗಳೇ? ನಮ್ಮ ಯಜಮಾನ್ರ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ. ಅವರಿಗೆ ಹಣದ ಮೇಲಿರೋ ಮಮತೆ ಹೆಂಡತಿ ಮೇಲಿಲ್ಲ. ಗುರುಮೂರ್ತಿಗಳೇ, ಈ ನರ್ಸನ್ನ ನರ್ಸ್ ಸ್ವಲ್ಪ ಹೊರಗಡೆ ಹೋಗ್ತೀಯಮ್ಮ? ತಗೊಳ್ಳಿ ಈ ಕಂದನ್ನ. ಇವನಿಗೆ ತಂದೆ ತಾಯಿ ಎಲ್ಲ ನೀವೇ. ಗುರುಮೂರ್ತಿಗಳೇ, ನನ್ನ ಕೊನೆಗಳಿಗೆ ಹತ್ರ ಬರ್ತಾ ಇದೆ. ಸಾಯ್ತಾ ಇರೋ ಹೆಂಡತಿನ ನೋಡೋಕ್ ಬರ್ದೇ ಇರೋ ಮನುಷ್ಯ ಬದುಕಿರೋ ಮಗುನ ನೋಡೋಕ್ ಬರ್ತಾರ? ಗುರುಮೂರ್ತಿಗಳೇ, ಇವನ್ ಜವಾಬ್ದಾರಿ ಎಲ್ಲ ನಿಮ್ದೆ. ಕೂಡಲೇ ಟೆಲೆಕ್ಸ್ ಕಳಿಸಿ. ಇಮಿಡಿಯೇಟ್ಲಿ ನೆಕ್ಸ್ಟ್ ಫ್ಲೈಟ್ ನಿಂದ ಕನ್ಸೈನ್ಮೆಂಟ್ ಬರೆದಿದ್ರೆ ಆರ್ಡರ್ನ ಕ್ಯಾನ್ಸಲ್ ಮಾಡಿಸ್ಬಿಡಿ. ವಿ ಡೋಂಟ್ ವಾಂಟ್ ಟು ಎಕ್ಸ್ಪೋರ್ಟ್ ಎನಿ ಆಫ್ ದೀಸ್ ಚಾಪ್ಸ್. ಯು ಸಿ ವಾಟ್ ವಿ ವಾಂಟ್. ನರ್ಸ್, ಮಗು ಯಾಕೆ ಬಹಳ ಅಳ್ತಾ ಇದೆ? ತುಂಬಾ ಕೆಮ್ಮು, ನೆಗಡಿ, ಜ್ವರ. ಎಲ್ಲೋ ಶೀತ ಆಗಿದೆ ಅಂತ ಕಾಣುತ್ತೆ. 2 ಚಮಚ ಬ್ರಾಂದಿ ಹಾಕಿ ಸರಿ ಹೋಗುತ್ತೆ. ನರ್ಸ್, ಬ್ರಾಂದಿ ಕೊಡು. ಮಿಸ್ಟರ್ ಶಿವರಾಜ್, ಇವರನ್ನ ಕಾರ್ನಲ್ಲಿ ಕೂಡಿಸಿ. ಪ್ಲೀಸ್ ಕಮ್ ಸರ್. ಹಲೋ ರವಿ. ಗುರುಮೂರ್ತಿ, ಎಲ್ಲ ಸರಿಯಾಗಿದೆ ತಾನೆ? ಎಲ್ಲ ಸರಿಯಾಗಿದೆ. ಆದ್ರೆ ರವಿ ಬಗ್ಗೆ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಾಳೆ ಮಾತಾಡೋಣ. ಈಗ ಮಿಸ್ಟರ್ ರಿಚರ್ಡ್ ಅನ್ನು ಕರ್ಕೊಂಡು ಸ್ಟೀಲ್ ಪ್ಲಾಂಟಿಗೆ ಹೋಗ್ಬೇಕಾಗಿದೆ. ಬಾಯ್ ರವಿ. ನೋಡಿದ್ರ ಅಂಕಲ್, ಈ
ಇವತ್ತು ಡ್ಯಾಡಿ ನನ್ನ ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ. ನಿಮ್ ಡ್ಯಾಡಿಗೆ ಪುರ್ಸೊತ್ತೆಲ್ಲಿದೆ ಮಗು ಪ್ರೀತಿಯಿಂದ ಮಾತಾಡ್ಸಕ್ಕೆ? ನಾನಿದ್ದೀನಲ್ಲ, ಬಾಮರೆ. ಏನಂದ್ರೆ 8 ವರ್ಷದ ಹುಡುಗ ಕುಡಿತಾನ? ಗುರುಮೂರ್ತಿ, ನನ್ನ ವಂಶದ ಕುಡಿನ ನಿಮ್ ಕೈಲಿ ಒಪ್ಸಿದ್ರೆ ಹೀಗೆ ನಾವು ನೋಡ್ಕೊಳ್ಳೋದು? ಈ ವಯಸ್ಸಿನಲ್ಲೇ ಕುಡಿದ್ರೆ ಮುಂದೆ ಮುಂದೆ ಅವನ ಕತೆ. ಅದಕ್ಕೆ ನೀವೇ ಕಾರಣ. ನಾನಾ? ಹೌದು. ಇವತ್ತು ನೀವು ಹೇಳ್ತಿದ್ದೀರಾ ಒಬ್ಬನೇ ಮಗ ನನ್ನ ವಂಶದ ಕುಡಿ ಅಂತ. ಆ ವಂಶದ ಕುಡಿ ಹುಟ್ಟಿದಾಗ ಒಂದು ಸಲನಾದ್ರೂ ನೋಡೋದಕ್ ಬಂದ್ರ? ಆ ಕುಡಿಗೆ ಜನ್ಮ ಕೊಟ್ಟ ದೇವತೆ ಬದುಕು ಸಾವಿನ ಮಧ್ಯೆ ಕಣ್ಣೀರಿಡ್ತಿದ್ದಾಗ ಒಂದು ಸಲನಾದ್ರೂ ತಿರುಗಿ ನೋಡಿದ್ರ? ನಿಮಗೆ ಪುರುಸೊತ್ತಿರಲಿಲ್ಲ. ಹೋಗೋ ಜೀವಕ್ಕಿಂತ ಬರೋ ಲಾಭದ ಬೆಲೆನೇ ಹೆಚ್ಚಾಗಿತ್ತು ನಿಮಗೆ. ಗುರುಮೂರ್ತಿ, ರಾಯರೇ, ಬೆಳೆಯೋ ಗಿಡಕ್ಕೆ ಬೇಕಾದ್ದು ಕೆನೆ ಹಾಲಲ್ಲ, ನೀರು. ಬೆಳೆಯೋ ಮಗುಗ್ ಬೇಕಾದ್ದು ಹಾರ್ಲಿಕ್ಸು ಓವಲ್ಟೀನ್ ಅಲ್ಲ, ಪ್ರೀತಿ. ಆ ಪ್ರೀತಿನ ನಿಮ್ ಮಗುಗೆ ಕೊಟ್ರ ನೀವು? ಅವತ್ತು ನೀವು ಮಗು ಅಳು ನಿಲ್ಸೋಕೆ 2 ಚಮಚ ಬ್ರಾಂದಿ ಕುಡಿಸೋಕೆ ಹೇಳಿದ್ರಿ. ವರ್ಷದ ಮಗು 8 ವರ್ಷ ಬೆಳೀತು. ಜೊತೆಗೆ 2 ಚಮಚ ಬ್ರಾಂದಿ 2 ಬಾಟಲ್ ತನಕ ಬೆಳೀತು. ಮಗುವನ್ ಚೆನ್ನಾಗಿ ಬೆಳೆಸ್ತೀರಾ ಅಂತ ನಿಮ್ಮ ನಂಬಿ ಸುಮ್ಮನಿದ್ದಕ್ಕೆ ಅವನ್ ಹಾಳು ಮಾಡಿಬಿಟ್ಟು ನನ್ನ ಮೇಲೆ ಅಪವಾದ ಹೊರಿಸ್ತಿದ್ದೀರಾ? ಮಾಡೋ ಕೆಲಸ ಸರಿಯಾಗಿ ಮಾಡದೆ ಬೇಜವಾಬ್ದಾರಿಯಿಂದ ನಡೆದು ಈಗ ವಾದ ಮಾಡ್ತಿದ್ದೀರಾ ನನ್ನ ಮುಂದೆ? ನಿಮ್ ಕೈಲಿ ಕೆಲಸ ಆಗೋದಿಲ್ಲ ಅಂತ ಮೊದ್ಲೇ ಹೇಳಿದ್ರೆ 50 ಆಳುಗಳ ನಿಟ್ಟಿ ಮಗುನ್ ನೋಡ್ಕೋತಿದ್ದೆ, ಗೊತ್ತೇನೋ? ಯಾಕಿಡೋಕಾಗಲ್ಲ ರಾಯರೇ. 50 ಜನ ಏನು 100 ಜನ ಆಳುಗಳನ್ನ ಬೇಕಾದ್ರೂ ಇಡಬಹುದು. ಇವತ್ತು ನನ್ನ ಅವಶ್ಯಕತೆ ಇಲ್ಲ ನಿಮಗೆ. ಹೆಣವಾಗಿ ಈ ಮನೆಯಿಂದ ಆಚೆ ಹೋಗ್ತೇನೆ ಅಂತ ಅನ್ಕೊಂಡಿದ್ದೆ. ಹೆಣದ ತರಹ ಹೋಗ್ತೇನೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಮೋಹನ್ ರಾವ್ ಒಬ್ಬನೇ ಸ್ನೇಹಿತ ಅಂತಾನೆ ಅಂದ್ಕೊಂಡಿದ್ದೆ. ಆದ್ರೆ ಈ ಮೋಹನ್ ರಾವ್ ಹಣದ ಪ್ರಪಂಚದಲ್ಲಿ ಮುಳುಗಿ ಸ್ನೇಹಿತನ್ನೇ ಸೇವಕನಾಗಿ ಮಾಡಿಬಿಟ್ಟ. ಈ ರವಿ ಬಂಧನ ಒಂದಿಲ್ದೆ ಹೋಗಿದ್ರೆ ನಾನು ಯಾವತ್ತೋ ಆಚೆ ಹೊರಟು ಹೋಗ್ತಿದ್ದೆ. ಇವತ್ತು ಈ ಬಂಧನನು ಕಳ್ಕೊಂಡು ನಾನು ಹೊರಟು ಹೋಗ್ತೇನೆ. ಅಂಕಲ್, ನನ್ನನ್ನು ಬಿಟ್ಟು ಹೋಗ್ಬೇಡಿ ಅಂಕಲ್. ನೀವಿಲ್ಲದೆ ನಂಗೆ ಇರಕ್ಕಾಗಲ್ಲ ಅಂಕಲ್. ರವಿ, ಈ ಮುದುಕನ್ನ ಮರ್ತು ಬಿಡಪ್ಪ. ನಿನ್ನ ರಕ್ತ ಸಂಬಂಧ ಏನಿದ್ರು ಮೋಹನ್ ರಾಯರ ಜೊತೆಲಿ. ಇನ್ಮೇಲೆ ಅವರೇ ನಿನಗೆಲ್ಲಾನು. ನಾನು ಈ ಮನೆ ಆಳು ಕಣಪ್ಪ, ಆಳು. ನಾನು ಹೋಗ್ತೇನೆ. ಡ್ಯಾಡಿ, ಅಂಕಲ್ ಇರು ಅಂತ ಹೇಳು ಡ್ಯಾಡಿ, ಪ್ಲೀಸ್ ರವಿ. ಇರು ಅಂತ ಹೇಳು. ಅಂಕಲ್, ಅಂಕಲ್, ನೀವು ಈ ಮನೆ ಬಿಟ್ಟೋದ್ರೆ ನಾನು ಸತ್ತು ಹೋಗ್ತೀನಿ. ಅಯ್ಯೋ, ಬಿಡ್ತು ಅನ್ನಪ್ಪ, ಬಿಡ್ತು ಅನ್ನು ಕಂದ. ಹಾಗೆಲ್ಲ ಅನ್ಬಾರ್ದು ಕಣಪ್ಪ. ನಿನ್ ಬಿಟ್ಟು ಹೋದ್ರೆ ನಾನ್ ಬದುಕಿರ್ತೀನ? ಸುಮ್ನೆ ಕೋಪಕ್ಕೆ ಹಾಗಂತೆ ಕಣಪ್ಪ. ನಿನ್ ಬಿಟ್ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಮರಿ. ಗುರುಮೂರ್ತಿ, ಮನೆ ಅಂದ್ಮೇಲೆ 4 ಮಾತು ಬರುತ್ತೆ. ಅಷ್ಟಕ್ಕೆ ಒಬ್ರನ್ನೊಬ್ರು ಬಿಟ್ಟು ಹೋಗೋಕ್ಕಾಗತ್ತಾ? ಆದದನ್ನೆಲ್ಲ ಮರ್ತು ಆಗ್ಬೇಕಾದ ನೋಡ್ಕೊಳ್ಳಿ. ನಾಳೆಯಿಂದ ರವಿ ಸ್ಕೂಲಿಗೆ ಹೋಗೋದ್ ಬೇಡ. ಅವನ ವಿದ್ಯಾಭ್ಯಾಸ ಮನೆಯಲ್ಲೇ ನಡೀಲಿ. ಯಾಕೆ ಶಿವರಾಜ್ ಮಂಕಾಗಿದ್ದೀರಿ? ಏನಾಯ್ತು? ಏನೂ ಇಲ್ಲ, ಸಾಹೇಬ್ರು ಗುಡ್ಸನೆಲ್ಲ ಖಾಲಿ ಮಾಡ್ಸೋದಕ್ಕೆ ಹೇಳಿದ್ರು. ಎಲ್ಲಾ ಗುಡ್ಸಿನ ಮೇಲೂ ಬುಲ್ಡೋಸರ್ ಓಡಿಸ್ತೀವಿ. ಆದ್ರೆ ಒಂದು ಹೆಂಗ್ಸ್ ಮಾತ್ರ ಖಾಲಿ ಮಾಡಲ್ಲ ಅಂತಿದ್ದಾಳೆ. ಹೆಣ್ಣಾಗಿ ಮನೆಗೆ ಬಂದೆ ಹೆಣವಾಗೇ ಹೋಗೋದು ಅಂತಿದ್ದಾಳೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನೇನ್ ಮಾಡೋಕ್ ಸಾಧ್ಯ? ಅಲ್ಲ, ಅವಳಿಗೆ ನೀವು ಸ್ವಲ್ಪ ಹಣ ಕೊಟ್ಟು ಖಾಲಿ ಮಾಡಿಸಬಹುದು. ನಾನೇ? ಹೌದು ಗುರುಮೂರ್ತಿಗಳೇ, ಈ ಕೆಲಸ ನಿಮ್ಮೊಬ್ಬರಿಂದಲೇ ಸಾಧ್ಯ. ಏನಪ್ಪ, ಏನಾಯ್ತು? ಅಮೀನಾಬಾಯಿ ಸತ್ತೋದ್ಲು. ಅಯ್ಯೋ ದೇವ್ರೆ, ಈ ಜಾಗ ಬಿಡಮ್ಮ ಅಂತ ಹೇಳಕ್ ಬಂದ್ರೆ ಈ ಲೋಕಾನೇ ಬಿಟ್ಟು ಹೊರಟೋದ್ಲೆ. ಅಮ್ಮಿಜಾನ್, 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 ಅಮ್ಮಿಜಾನ್,
ಹೇಳಿ ಅಭಿಜಾನ್, ನನ್ ಸ್ಕೂಲ್ ಕರ್ಕೊಂಡೋಗಿ ಅಭಿಜಾನ್. ಅಲ್ಲಿ ಬೇಡಪ್ಪ, ನಾನು ನಿನ್ನ ಓದಿಸ್ತೀನಿ. ನನ್ನ ಸ್ಕೂಲಿಗೆ ನಾನು ಕರ್ಕೊಂಡು ಹೋಗ್ತೀನಿ. ಏನ್ ನಿನ್ನ ಹೆಸರು? ಅನ್ವರ್. ಅಂಕಲ್, ನಮ್ ಜೊತೆ ಇವನು ಕರ್ಕೊಂಡು ಹೋಗೋಣವಾ? ಆಗ್ಲಿ ರವಿ, ಆಗ್ಲಿ. ತಗೊಳ್ಳಿ, ಇದಿಟ್ಕೊಳ್ಳಿ ಮುಂದಿನ ಕೆಲ್ಸಕ್ಕೆ. ಸರಿ ಅಣ್ಣ. ನಡಿ ಬರೀ. ಸರ್, ಎಸ್, ನೀವೊಂದು ಪ್ರಾಮಿಸ್ ಮಾಡ್ಬೇಕು. ಎಂಥ ಪ್ರಾಮಿಸ್? ಅನ್ವರ್ ಓದಕ್ ಬೇಕಾಗೋ ಖರ್ಚನ್ನ ಯಾರು ಕೊಡ್ತಿದ್ದಾರೆ ಅಂತ ಅವನಿಗೆ ಗೊತ್ತಾಗ್ಬಾರ್ದು. ನೀವು ಹೇಳ್ಬಾರ್ದು. ಸರಿ, ಖಂಡಿತವಾಗ್ಲೂ ನಾನ್ ಹೇಳೋಲ್ಲ. ಅಂಕಲ್, ನೀವು ಅಷ್ಟೇ ಡ್ಯಾಡಿಗೆ ಹೇಳ್ಕೂಡ್ದು. ಹೇಳಲ್ಲ ರವಿ. ನಿನ್ನ ಹೆತ್ತವರು ಎಷ್ಟು ಪುಣ್ಯ ಮಾಡಿರ್ಬೇಕು. ಅದ್ ಸರಿ, ಎಲ್ಲ ಹುಡುಗ? ಅನ್ವರ್, ಅನ್ವರ್, ಇವನೇ ಸರ್ ಅನ್ವರ್. ನಾವು ಬರ್ತೀವಿ ಸರ್. ಆಯ್ತು. ಅನ್ವರ್, ನಿಜವಾಗ್ಲೂ ನೀನು ತುಂಬಾ ಅದೃಷ್ಟವಂತ ಕಣಪ್ಪ. ಸರಿ, ಓದಿ ಮುಂದಕ್ಕೆ ನೀನೇನಾಗ್ಬೇಕು ಅಂತಿದ್ಯಾ? ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಆಸೆ. ದಟ್ಸ್ ವೆರಿ ನೈಸ್. ಡೆಫಿನೆಟ್ಲಿ ವಿಲ್ ಬಿಕಮ್ ಎ ಪೊಲೀಸ್ ಆಫೀಸರ್. ಪ್ಲೀಸ್ ಸಿಟ್ ಡೌನ್. ಗುಡ್ ಮಾರ್ನಿಂಗ್ ಸರ್. ನನ್ನ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಸರ್, ನಿರ್ಗತಿಕನಾದ ನಾನು ಬಡತನದ ಕಷ್ಟನೇ ಕಾಣದೆ ವಿದ್ಯಾಭ್ಯಾಸ ಮುಗಿಸಿ ಇವತ್ತು ನಾನು ಮನುಷ್ಯನಾಗಿ ನಿಲ್ಲೋದಕ್ಕೆ ಸಹಾಯ ಮಾಡಿದ ಮಹಾನುಭಾವ ಒಬ್ರಿದ್ದಾರೆ ಅಂತ ಆಗಾಗ ನೀವು ಹೇಳ್ತಾ ಇದ್ರಿ. ಆತ ಯಾರು, ಎಲ್ಲಿದ್ದಾರೆ ಅಂತ ಈಗಲಾದ್ರೂ ಹೇಳಿ ಸರ್. ಅನ್ವರ್, ತಾನು ಮಾಡಿದ ಸಹಾಯ ಯಾರಿಗೂ ತಿಳಿಬಾರ್ದು ಅಂತ ಅವರ ಆಸೆ. ನೀನೇನು ಯೋಚನೆ ಮಾಡಬೇಡಪ್ಪ. ಈ ಪ್ರಪಂಚ ತುಂಬಾ ಚಿಕ್ಕದು. ಒಂದಲ್ಲ ಒಂದು ದಿನ ಆ ಮಹಾನುಭಾವನ ದರ್ಶನ ನಿನಗಾಗೇ ಆಗುತ್ತೆ. ಯಾವನವನು ಕುಡುಕ ಅಪ್ಪ ಕೋಟ್ಯಾಧೀಶ ಇರ್ಬೋದು, ಅದಕ್ಕೆ ಸರ್ಕಾರದ ರಸ್ತೆ ಎಲ್ಲ ಇವ್ನ ಅನ್ಕೊಂಡ್ಬಿಡೋದು. ಕಾರ್ನಲ್ಲದೆ ನಡ್ಕೊಂಡ್ ಬರ್ಬೇಕಾಯ್ತು, ನೋಡ್ತಿದ್ದೆ ಅವ್ನ ಕೈಯ. ನನ್ನ ಎದುರಿಗೆ ಬರ್ಲಿ, ಮಾಡ್ತೇನೆ. ಏನದು ಕಾರ್ ರಿವರ್ಸ್ ಇಲ್ಲಿ ಬರ್ತಾ ಇದೆ. ನಮ್ಮ ಗತಿ ಅದು ಹೋಗುತ್ತೆ. ಮಿಸ್ಟರ್, ಎದುರಿಗೆ ಬಂದಿದ್ದೀನಿ. ಬಾರಿಸು. ತೆಗೆಯೋ ಕನ್ನಡಕನ. ನಡ್ಕೊಂಡೇ ಬಂದಿದ್ದೀನಿ. ಏನ್ ಮಾಡ್ತೀಯಾ? ತಪ್ಪಾಯ್ತು ಸರ್, ಕ್ಷಮಿಸಿ. ರಸ್ತೆ ಸರ್ಕಾರದ, ನಿಮ್ದೇ ಸರ್, ಬಿಟ್ಬಿಡಿ, ಕ್ಷಮಿಸಿ. ನಾನು ಕುಡುಕ. ಇಲ್ಲ ಸರ್, ನೀವು ಅಂದ್ರೇನು, ಕುಡಿಯೋದು ಅಂದ್ರೇನು? ನಿಮ್ಮನ್ನ ಕುಡುಕ ಅಂದೋನು ಹೇರಸಿ. ಏಯ್, ಕುಡ್ಕನ್ನ ಕುಡ್ಕ ಅಂದೆ ಮತ್ತಿನ್ನೇನ್ ಕರೀತಾರೆ? ಎಲ್ಲ ಮಾಮೂಲಿ ಜಾಗದಲ್ಲಿ ಸೇರ್ಬಿಟ್ಟಿದ್ದೀರಾ? ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಬಸ್ಗೋಸ್ಕರ. ಛೇ, ಬಾಳೆಲ್ಲ ಬಸ್ಗೋಸ್ಕರ ಕಾಯ್ತಾ ಇರೋದೇ ಆಯ್ತು. ಬಾಳೆಲ್ಲ ಬಸ್ಗೋಸ್ಕರ, ಬಾಳು ಬಸ್ಸು. ಆಹಾ ಆಹಾ. ಬಾಳೆಂಬ ಬಸ್ಸಿನಲ್ಲಿ ಪಯಣಿಗರು ನಾವು. ನಮಗುಂಟು ಹಲವಾರು ಕಹಿಯಾದ ನೋವು. ಕಹಿಯಿಂದ ಕಹಿಯನ್ನು ಮರೆಯುವ ಮಂದಿ ಕುಡಿಯಲೇಬೇಕು ದಿನ ವಿಸ್ಕಿ ಆರ್ ಬ್ರಾಂಡಿ. ಬ್ರಾಂಡಿ, ರಮ್ಮು, ಬೀರು. ಕಾರ್ನಲ್ಲಿದೆ ಬಾರು. ಗುರು, ಊಟಕ್ಕೆ ಊಟಕ್ಕೆ 10,000 rupees. 10,000ನ 10 ಸೆಕೆಂಡ್ ನಲ್ಲಿ ಬಿಸಾಕ್ತಿದ್ದಾನೆ ಅಂದ್ರೆ ಇವನೇ ನಮಗೆ ಬೇಕಾದ ಸರಿಯಾದ ಬಕರ. ಗೋಲ್ಡನ್ ಚಾನ್ಸ್. ಹಲೋ ಸರ್. ಹಲೋ ಇನ್ಸ್ಪೆಕ್ಟರ್, ಹೌ ಆರ್ ಯು? ಫೈನ್. ಅದೇ ನಾವಿಬ್ರು ಯಾವಾಗ್ಲೂ ಇದೇ ಜಾಗದಲ್ಲಿ ಈ ರೀತಿ ಮೀಟ್ ಮಾಡ್ತೀವಿ. ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ. ನನಗೂ ನಿಮ್ಗೂ ಅದ್ ಯಾವ ಸಂಬಂಧನೋ ಆ ದೇವರಿಗೆ ಗೊತ್ತು. ಹೌದು, ಇಷ್ಟ ರಾತ್ರಿಲಿ ಈ ಲೋಫರ್ಸ್ಗಳ ಜೊತೆ ನೀವೇನ್ ಮಾಡಿ? ಇನ್ಸ್ಪೆಕ್ಟರ್,
ಏನ್ ಹೇಳ್ತಾ ಇದ್ದೀರಾ ನೀವು? ಇವರೆಲ್ಲ ಲೋಫರ್ಸ್ ಅಲ್ಲ, ನನ್ನ ವಿಸ್ಕಿ ಫ್ರೆಂಡ್ಸ್, ನನ್ನ ಸ್ನೇಹಿತರು. ಸರ್, ನಿಮ್ಗೆ ಅರಮನೆ ಅಂತ ಬಂಗ್ಲೆ ಇರುವಾಗ ಅದನ್ ಬಿಟ್ಟು ಈ ರೀತಿ ದಾರಿಲ್ ಕುಡಿಯೋದು ಒಳ್ಳೇದಲ್ಲ ನನ್ನ ಭಾವನೆ. ಅರಮನೆ? ಇನ್ಸ್ಪೆಕ್ಟರ್, ಅರಮನೆಯಲ್ಲಿದ್ರೆ ಶತ್ರುಗಳ ಭಯ ಜಾಸ್ತಿ. ಹೊರಗಡೆ ಬಾಯಲಿಗೆ ಬಂದ್ರೆ ಐ ಆಮ್ ಎ ಫ್ರೀ ಬರ್ಡ್, ಯು ನೋ. ಓಕೆ ಇನ್ಸ್ಪೆಕ್ಟರ್, ಗುಡ್ ನೈಟ್. ಸಿ ಯು ಸಮ್ಟೈಮ್ಸ್. ಎಂಥ ಒಳ್ಳೆ ಸುದ್ದಿ ತಂದಿದ್ರಿ ಶಿವರಾಜ್. ದಿಸ್ ಇಸ್ ಅ ಗೋಲ್ಡನ್ ಆಪರ್ಚುನಿಟಿ. ಹೌದು ಸರ್. ನೀವು ಕೂಡಲೇ ಪಾರ್ಕರ್ ಅಂಡ್ ಪಾರ್ಕರ್ ಕಂಪ್ನಿಗೆ ಹೋಗಿ ನಮ್ಗೆ 30 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಸಿಕ್ಕಿರೋ ವಿಷಯ ತಿಳಿಸ್ಬಿಡಿ. ಸರಿ ಸರ್. ಅಂಡ್ ಸ್ಯಾಮ್ಸಂಗ್ ಎಂಟರ್ಪ್ರೈಸ್ ಹೋಗಿ ಡಾಕ್ಯುಮೆಂಟ್ಸ್ ತಗೊಂಡು ಆಗ್ಲಿ ಸರ್. ಓಕೆ. ಹಲೋ. ಎಸ್. ಹಾ, ಬಂದೇ ಬಿಟ್ಟೆ ಮೀಟಿಂಗ್ಗೆ. ಎಸ್, ಐಲ್ ಬಿ ದೇರ್ ಇನ್ 5 minutes. ರೈಟ್, ಬಾಯ್. ಹಾ, ರವಿ ಅದ್ನ ಚಿಕ್ಕಣ್ಣ, ಖಾಲಿ ಬಾಟ್ಲನ್ನ ಯಾಕೆ ಇಟ್ಟಿದೀಯಾ? ಸರ್, ಅದ್ರಲ್ಲಿ ಸ್ವಲ್ಪ ಇದೆ. ಸ್ವಲ್ಪ ಇದ್ರೂನು ಅದು ನನಗೆ ಖಾಲಿ ಬಾಟ್ಲೆ. ಎಂಜಿಲ್ ಕುಡಿಯೋ ಅಭ್ಯಾಸ ನನಗಿಲ್ಲ. ಬಾಟಲ್ ಖಾಲಿ ಆದ ತಕ್ಷಣ ಅದನ್ನ ಹೀಗೆ. ಗುಡ್ ಮಾರ್ನಿಂಗ್ ರವಿ. ಹಾ, ಗುಡ್ ಮಾರ್ನಿಂಗ್ ಡ್ಯಾಡ್. ರವಿ, ಖಾಲಿ ಬಾಟ್ಲಿಗೂ ಬೆಲೆ ಇದೆ ಅನ್ನೋದನ್ನ ಮರಿಬೇಡ. ಒನ್ ಮೋರ್ ಥಿಂಗ್ ರವಿ, 11th ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ ಇದೆ. ಬಾಂಬೆಯಿಂದ ಕಪೂರ್ ಚಂದ್ ಬರ್ತಾ ಇದ್ದಾರೆ. ನೀನು ಅಲ್ಲಿರ್ಬೇಕು, ಜ್ಞಾಪಕ ಇಟ್ಕೋ. ಬಾಯ್. ಬಿಸಿನೆಸ್ ಮ್ಯಾನ್ ಅಂದ್ರೆ ನಮ್ಮ ಡ್ಯಾಡಿ ಹಾಗಿರ್ಬೇಕು. ಅವ್ರಿಗೆ ಖಾಲಿ ಬಾಟ್ಲ್ ಕಡೆ ಗಮನ ಇದೆ, ಆದ್ರೆ ಅವರ ಸ್ವಂತ ಮಗನ ಜೀವನ ಖಾಲಿ ಬಾಟ್ಲ್ಗಿಂತ ಕಡಿಯಾಗಿದೆ ಅನ್ನೋದ್ರ ಬಗ್ಗೆ ಗಮನನೇ ಇಲ್ಲ. 24 ಗಂಟೆನೂ ಬಿಸಿನೆಸ್ ಬಿಸಿನೆಸ್ ಬಿಸಿನೆಸ್. ಯಾಕೆ ಹೀಗೆ ನೊಂದ್ಕೋತಿ? ಕೆಲವ್ರಿಗೆ ಮನಸ್ಸಲ್ಲಿ ಪ್ರೀತಿ ಇದ್ರೂ ಅದನ್ನ ತೋರಿಸ್ಕೊಳ್ಳೋ ಅಭ್ಯಾಸ ಇರೋಲ್ಲ. ನಿಮ್ ಡ್ಯಾಡಿ ಆ ಗುಂಪಿಗೆ ಸೇರಿದವರು. ನೋ ಅಂಕಲ್, ನಮ್ಮ ಡ್ಯಾಡಿ ಯಾವ ಗುಂಪು ಸೇರಿದವರಲ್ಲ, ಅವ್ರದೇ ಬೇರೆ ಗುಂಪು. ವಿಸ್ಕಿ. ರವಿನೇ ಪುಣ್ಯಾತ್ಮ, ರವಿನೇ ಧರ್ಮಾತ್ಮ, ರವಿನೇ ಪರಮಾತ್ಮ. ಸಾಕು ಸುಂದರಯ್ಯ. ಪುಗ್ಸಟ್ಟೆ ಕುಡ್ತಾ ಸಿಗುತ್ತೆ ಅಂತ ಅವನ್ನ ಹೊಗಳಿ ಹೊಗಳಿ ಹಾಳು ಮಾಡ್ತಿದ್ದೀರಾ. ಹೊಗಳೆ ಆಚೆ ಹೋಗಿ. ಅಂಕಲ್, ನನ್ನ ಜೀವನಕ್ಕೆ ಆಧಾರವಾಗಿರೋದು 3 ಕಂಬ. ಮೊದಲನೇ ಕಂಬ ವಿಸ್ಕಿ, 2ನೇ ಕಂಬ ಸ್ನೇಹಿತರು, 3ನೇ ಕಂಬ ನೀವು ಅಂಕಲ್ ಗುರುಮೂರ್ತಿ. ಈ 3ರಲ್ಲಿ ಯಾವ ಕಂಬ ಬಿದ್ದೋದ್ರು ನನ್ನ ಬಾಳು ಬರೀ ಗೋಳು. ಜೀವನದಲ್ಲಿ ಬರೀ ಸ್ನೇಹಿತರನ್ನೇ ನಂಬಿದ್ರೆ ಹೇಗಪ್ಪ? ಜಗತ್ನಲ್ಲಿ ಪ್ರತಿಯೊಬ್ಬ ದೊಡ್ಡ ವ್ಯಕ್ತಿ ಹಿಂದೆನೂ ಒಂದು ಹೆಣ್ಣಿನ ಪ್ರಭಾವ ಇದ್ದೇ ಇರುತ್ತೆ. ಶಾಜಹಾನ್ ಜೀವನದಲ್ಲಿ ಮುಮ್ತಾಜ್, ಜಹಾಂಗೀರ್ ಜೀವನದಲ್ಲಿ ನೂರ್ ಜಹಾನ್. ಹಾಗೆ ನಿನ್ನ ಜೀವನದಲ್ಲೂ ಒಂದು ಹೆಣ್ಣಿನ ಪ್ರವೇಶವಾದ್ರೆ ನಿನಗೂ ನೆಮ್ಮದಿ ಸಿಗುತ್ತೆ. ನೋ ನೋ ನೋ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ನಾನು ನಟರಾಜ್ ಅಂತ. ಅದಕ್ಕೆ ನಾನೇನ್ ಮಾಡ್ಲಿ? ಭಾನುವಾರ ಟೌನ್ ಹಾಲ್ ನಲ್ಲಿ ಮೀನಾ ದೇವಿಯವರ ಡ್ಯಾನ್ಸ್ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ವಿ. ತಾವು ಚೀಫ್ ಗೆಸ್ಟ್ ಆಗಿ ಬಂದ್ರೆ ಆ ಶೋಗೆ ತುಂಬಾ ಗೌರವ ಹೆಚ್ಚುತ್ತೆ. ಮಿಸ್ಟರ್ ನಟರಾಜ್, ಯಾವ ಶೋಗೂ ಚೀಫ್ ಗೆಸ್ಟ್ ಆಗಿ ಹೋಗೋ ಅಭ್ಯಾಸ ನನಗಿಲ್ಲ. ಹಾಗನ್ಬೇಡಿ ಸರ್. ತಮ್ಮಂಥವ್ರು ಕಲೆಗೆ ಪ್ರೋತ್ಸಾಹ ಕೊಡದೆ ಹೋದ್ರೆ ಕಲಾವಿದರು ಬದುಕೋದಾದ್ರೂ ಹೇಗೆ? ಹಾ, ತಾವು ಬರದೆ ಹೋದ್ರೆ ಮೀನಾ ದೇವಿಯವರು ತುಂಬಾ ನೊಂದ್ಕೊಳ್ತಾರೆ. ನಿಮಗೂ ಮೀನಾ ದೇವಿಗೂ ಏನ್ ಸಂಬಂಧ? ನಾನು ಅವ್ರ ಸೆಕ್ರೆಟರಿ ಸರ್. ಅವ್ರ ಡ್ಯಾನ್ಸ್ ನೋಡೋಕೆ 2 ಕಣ್ಣು ಸಾಲದು ಸರ್. ಈ ಆಲ್ಬಮ್ ನೋಡಿ ಸರ್. ಸರಿ ಅಂಕಲ್, ನೀವ್ ಹೇಳಿದ್ಮೇಲೆ ನಾನು ಖಂಡಿತ ಹೋಗ. ನಾನೆಲ್ಲಯ್ಯ ಹೇಳ್ದೆ? ಹೇಳ್ದೆ ಹೋದ್ರೆ ಈಗ ಹೇಳಿ ಸರ್. ನಾನ್ ಯಾರಪ್ಪ ಹೇಳೋಕೆ? ಅವನು ಸರ್ವ ಸ್ವತಂತ್ರ. ಹಾಗಾದ್ರೆ ಬರ್ತಿರಲ್ಲ ಸರ್? ಬರ್ತೀನಿ, ಆನ್ 1 ಕಂಡೀಷನ್. ಏನ್ ಸರ್? ಅದೇನು ಅಂತ ಅಂಕಲ್ ಆಮೇಲೆ ನಿಮ್ಗೆ ಹೇಳ್ತಾರೆ. ಓಕೆ ಸರ್, ಬರ್ತೀನಿ ಸರ್. ಹಾ, ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ ಸರ್. ರವಿಶಂಕರ್, ಇದೇನ್ ಹುಡುಗಾಟ? ನಾನ್ ಸುಮ್ನೆ ಕೂತಿದ್ದೀನಿ. ನನ್ನ ಅಕ್ಕಪಕ್ಕದಲ್ಲೂ ಯಾರು ಇಲ್ಲ. ನಾನು ಯಾರ ಜೊತೆ ಹುಡುಗಾಟ ಆಡ್ಲಿ? ಅದನ್ನೇ ನಾನು ಕೇಳ್ತಿದ್ದೀನಿ.
ಜನಗಳಲ್ಲಿ ಈ ಹಾಲ್ ಯಾಕೆ ಖಾಲಿ ಇದೆ? ನಿಮ್ಮ ಸೆಕ್ರೆಟರಿ ನಟರಾಜ್ ಬಂದು ನಿಮ್ಮಂತ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಂಡ್ರು. ಇವನು ಕಲಾಪ್ರಿಯ, ಕಲಾ ರಸಿಕ, ಕಲಾವಿದ ಕೂಡ. ನಿಮಗೆ ತುಂಬಾ ಪ್ರೋತ್ಸಾಹ ಕೊಡಬೇಕು ಅಂತ ಎಲ್ಲ ಟಿಕೆಟ್ಗಳನ್ನು ನಾನೊಬ್ಬನೇ ಕೊಂಡ್ಕೊಂಬಿಟ್ಟೆ. ಮಿಸ್ಟರ್ ರವಿಶಂಕರ್, ನಿಜವಾದ ಕಲಾವಿದೆ ಬಯಸೋದು ಜನಗಳ ಮೆಚ್ಚುಗೆನೆ ಹೊರತು ಹಣನೂ ಅಲ್ಲ, ಕುಡುಕರನೂ ಅಲ್ಲ. ರಸಿಕರ ಚಪ್ಪಾಳೆ ಸದ್ದೆ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ. ನೀವಿಲ್ಲಿಗೆ ಬರೋದಕ್ಕಿಂತ ಯಾವುದಾದ್ರೂ ದೇವದಾಸಿ ಮನೆಗೆ ಹೋಗ್ಬೇಕಾಗಿತ್ತು. ದೇವದಾಸಿ? ದೇವದಾಸಿ ಅಂದ್ರೆ ಯಾರು, ಅವ್ರು ಎಲ್ಲಿರ್ತಾರೆ ಒಂದು ನನಗೆ ಗೊತ್ತಿಲ್ಲ, ಗೊತ್ತಾಗೋ ಅವಶ್ಯಕತೆನೂ ಇಲ್ಲ. ಮಿಸ್ ಮೀನಾದೇವಿ, ನಾನು ಇಲ್ಲಿಗೆ ಬಂದಿದ್ದು ನಿಮ್ಮ ಕಲೆಗೆ ಪ್ರೋತ್ಸಾಹ ಕೊಡೋಕೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಮಿಸ್ ಮೀನಾದೇವಿ, ಈಗ ತಾನೇ ನೀವು ಹೇಳಿದ್ರಿ ಒಬ್ಬ ಕಲಾವಿದೆಯ ಕಲೆನ ಗುರುತಿಸದೆ ಹೋದವನು ಮನುಷ್ಯನೇ ಅಲ್ಲ ಅಂತ. ಹಾಗೆ ಒಬ್ಬ ಕಲಾವಿದೆ ಒಬ್ಬ ಮನುಷ್ಯನ ಮನುಷ್ಯತ್ವನ ಗುರುತಿಸದೆ ಹೋದ್ರೆ ಆಕೆನು ಮನುಷ್ಯಲೇ ಅಲ್ಲ. ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಬನ್ನಿ ಅಂಕಲ್, ಹೋಗೋಣ. ಇರಿ, ಹೋಗ್ಬೇಡಿ. ಯಾಕೆ? ಕೂತ್ಕೊಳ್ಳಿ. ಮೀನಾದೇವಿ, ಇದು ಬಹಳ ತಮಾಷೆಯಾಗಿದೆ. ಹೋಗು ಅಂತೀರಾ, ಕೂತ್ಕೋ ಅಂತೀರಾ. ಅಂಕಲ್, ಈ ಹೆಂಗಸರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದೇ ಬಹಳ ಕಷ್ಟ. ಕೂತ್ಕೊಳ್ಳಿ. ನಿಮಗೆ ಯಾವ ನಾಟ್ಯದಲ್ಲಿ ಅಭಿರುಚಿ ಇದೆ? ಮೀನಾದೇವಿ, ಇವನ್ಗೆ ಯಾವಾಗ್ಲೂ ಕನಸಿನ ಪ್ರಪಂಚದಲ್ಲಿ ಹಾರಾಡಿ ಅಭ್ಯಾಸ. ನಿಮ್ದು ಯಾವ್ದಾದ್ರು ಕನಸಿದ್ರೆ ಕೇಳಿಸಿ. ಆಮೇಲೆ ಈ ಕೈಯಿನ ಕರಾಮತ್ ನೋಡಿ. ಇದೇ ಕೈಗಳಿಂದ 1000 ಕೈಗಳ ಚಪ್ಪಾಳೆ ನಾನ್ ನಿಮಗೆ ಕೇಳಿಸ್ದೆ ಹೋದ್ರೆ ನನ್ನ ಹೆಸರು ರವಿ. ನಾನು 100 ಪ್ರೋಗ್ರಾಂಗಳು ಕೊಟ್ಟಿದ್ದೀನಿ. ಆದರೆ ಇಂಥ ಚಪ್ಪಾಳೆ, ಇಂಥ ಮೆಚ್ಚುಗೆ ನನಗೆ ಯಾವತ್ತೂ ಸಿಕ್ಕಿರ್ಲಿಲ್ಲ. ಇನ್ನು ಮುಂದೆ ಸಿಕ್ಕೋದೂ ಇಲ್ಲ. ಯಾಕೆ ನಗ್ತಾ ಇದ್ದೀರಾ? ಮೀನಾದೇವಿ, ಈ ಪ್ರಪಂಚದಲ್ಲಿ ನಗೋರು ಇಬ್ರು, ಒಬ್ಬ ಹುಚ್ಚ, ಇನ್ನೊಬ್ಬ ಅದೃಷ್ಟವಂತ. ಈ ಇಬ್ಬರಲ್ಲಿ ನಾನು ಯಾವ ಗುಂಪಿಗೆ ಸೇರಿದವನು ಅಂತ ನೀವೇ ತೀರ್ಮಾನ ಮಾಡಬೇಕು. ಭಲೆ ರವಿ, ಭಲೆ. ನೋಡಿದ್ಯಾ ಹೊಸ ಹೊಸ ಭಾವನೆಗಳು ಹೇಗೆ ಹುಟ್ಟುತ್ತಾ ಇವೆ? ಇವರ ಪರಿಚಯ? ಇವ್ರ ಪರಿಚಯ? ಮೀನಾದೇವಿ, ಇವರ ಪರಿಚಯನ ನಾನು ನಿಮ್ಗೆ ಯಾವ ರೀತಿ ಮಾಡಿಸ್ಲಿ? ನನ್ನ ತಂದೆ, ನನ್ನ ತಾಯಿ, ನನ್ನ ಗುರು, ಒಂದೇ ಮಾತನ್ನು ಹೇಳಬೇಕು ಅಂತಂದ್ರೆ ಇವರೇ ನನ್ನ ಸರ್ವಸ್ವ. ರವಿಶಂಕರ್, ಇಷ್ಟು ಬೇಗ ಕಾರ್ಯಕ್ರಮ ಮುಗ್ದೋಯ್ತಾ? ಮಿಸ್ಟರ್ ನಟರಾಜ್, ಇವತ್ತಿನಿಂದ ನನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಅದೇಗೆ ಸರ್? ಹಾಗೆ ಅಂದ್ರೆ ನಾನು ನಿಮ್ಗೆ ಹೇಗೆ ಹೇಳಿ? ಮೀನಾದೇವಿ, ಏನು ಅಂತ ನಾ ಹೇಳ? ಮಿಸ್ಟರ್ ನಟರಾಜ್, ಎಸ್ ಸರ್. ನಾಳೆ ನೀವು ನಮ್ಮ ಮನೆಗೆ ಬನ್ನಿ. ನಿಮ್ ಹತ್ರ ಒಂದು ಮುಖ್ಯವಾದ ಕೆಲಸ ಇದೆ. ಆಗ್ಲಿ ಸರ್. ಗುಡ್ ಮಾರ್ನಿಂಗ್ ಮೀನಾದೇವಿ. ನೀವಾ? ಏನ್ ಬೆಳಿಗ್ಗೆನೆ ಬಂದ್ಬಿಟ್ಟಿದ್ದೀರಿ? ತಗೊಳ್ಳಿ, ಏನಿದು? ಕಾಣಿಕೆ. ನಿಮ್ಮ ಡ್ಯಾನ್ಸ್ ನೋಡಿ ಮೆಚ್ಚಿಕೊಂಡ ರವಿಶಂಕರ್ ಇದನ್ನ ಬಹುಮಾನವಾಗಿ ಕೊಟ್ಟಿದ್ದಾರೆ. ಯಾರಮ್ಮ? ರಾತ್ರಿ ಎಲ್ಲ ಹೊಗಳ್ತಾ ಇದ್ಯಲ್ಲ, ಆ ರವಿಶಂಕರ್ ಏನಮ್ಮ ಈ ಬಹುಮಾನ ಎಲ್ಲ ಕಳಿಸಿರೋದು? ಹೌದು ಸರ್, ಅವರೇ ಕೋಟ್ಯಾಧೀಶ್ವರರು. ಮೀನಾದೇವಿ, ನಾನೇನ್ ಬರ್ತೀನಿ. ಮೀನಾ, ಏನ್ ಪ್ರೆಸೆಂಟೇಶನ್ ಕಳಿಸಿದ್ದಾರೆ ಅಂತ ನನಗೂ ಹೇಳಮ್ಮ. ಅವ್ರು ತುಂಬಾ ಒಳ್ಳೆಯವರು ಅಂತ ಕಾಣುತ್ತೆ. ನಾನಾಗ್ಲೇ ಹೇಳಿಲ್ವೇನಪ್ಪ, ಅವರು ಕುಡುಕರಾದ್ರು ಸಭ್ಯತೆ ಮೀರಿ ಒಂದು ಮಾತನ್ನೂ ಆಡ್ಲಿಲ್ಲ. ಅಂಥ ಮನುಷ್ಯರು ಲಕ್ಷಕ್ಕೊಬ್ರು ಸಿಕ್ಕೋದು ಕಷ್ಟ. la 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 la
ರವಿಶಂಕರ್, ಅದೇ ಮೀನಾದೇವಿ ನೀವಾ? ಬನ್ನಿ ಕೂತ್ಕೊಳ್ಳಿ. ಕಣ್ಣು ಮುಚ್ಕೊಂಡು ನಿಮ್ದೇ ಧ್ಯಾನ ಮಾಡ್ತಿದ್ದೆ. ಸಡನ್ ಆಗಿ ಬಂದು ಶಾಕ್ ಕೊಡ್ಬಿಟ್ರಿ. ನೀವಿಷ್ಟೊಂದು ಬೆಲೆ ಬಾಳೋ ಉಡುಗೊರೆ ಕೊಟ್ಟು ನನಗೆ ಶಾಕ್ ಕೊಟ್ಟಿದ್ದೀರಾ. ಇಷ್ಟ ಆಯ್ತಾ ನಿಮ್ಗೆ? ಕಲಾ ಸರಸ್ವತಿಗೆ ಒಬ್ಬ ಪಾಮರನ ಸಣ್ಣ ಕಾಣಿಕೆ. ಸಣ್ಣ ಕಾಣಿಕೆ ಅಂತ ನೀವು ಹೇಳಿದ್ರು, ಇದು ತುಂಬಾ ಬೆಲೆ ಬಾಳೋದು. ಕಲೆಗೆ ಹೇಗೆ ಬೆಲೆ ಕಟ್ಟಕ್ಕಾಗಲ್ವೋ, ಕಾಣಿಕೆನೂ ಹಾಗೆ ಬೆಲೆಯಿಂದ ತುಂಬಾ ದೂರ. ಆದ್ರೆ ನಾ ತುಂಬಾ ಬಡವಳು. ಇದ್ರ ಭಾರ ಹೊರೋದು ಕಷ್ಟ. ಭಾರ ಹುಡುಕಿ ಅಂತಾನೆ ಜನ್ಮ ಎತ್ತಿರೋಳು ಹೆಣ್ಣು. ತಾಯಿ ಆಗೋಕ್ಕೋಸ್ಕರ 9 ತಿಂಗಳು ತನ್ನ ಮಗುನ್ ಹೊರತಾಳೆ. ಹೆತ್ತ ಮೇಲೆ ಅದನ್ನ ಪೋಷಣೆ ಮಾಡೋ ಹೊಣೆ ಹೊರ್ತಾಳೆ. ಆಮೇಲೆ ಅವನ್ನ ಬೆಳೆಸೋ ಹೊಣೆ ಹೊರ್ತಾಳೆ. ಸದಾ ಸಂಸಾರದ ಭಾರ ಹೊತ್ತು ನಗನಗ್ತಾ ಬಾಳೋ ಹೆಣ್ಣಿಗೆ ಆಫ್ಟರ್ ಆಲ್ ಒಂದು ನೆಕ್ಲೆಸ್ ಭಾರ ಹೊರೋದು ಕಷ್ಟನಾ? ರವಿ, ನಿಮ್ ಮಾತು ಕೇಳ್ತಿದ್ರೆ ನನ್ನೇ ನಾನು ಮರ್ತು ಬಿಡ್ತೀನಿ. ನಾನು ಅಷ್ಟೇ. ನಿಮ್ಮ ನೋಡ್ತಾ ಇದ್ರೆ ಈ ಪ್ರಪಂಚನೇ ಮರೆತು ಬಿಡ್ತೀನಿ. ಮಿಸ್ ಮೀನಾದೇವಿ, ನಂದೊಂದು ಸ್ಮಾಲ್ ರಿಕ್ವೆಸ್ಟ್. 13ನೇ ತಾರೀಕು ಅನ್ಲಕ್ಕಿ ಅಂತ ಹೇಳ್ತಾರೆ. ಆದ್ರೆ ನಾನೇನ್ ಮಾಡ್ಲಿ? ಅವತ್ತಿನ ದಿನ ಆ ದೇವ್ರು ನನ್ನ ಈ ಜಗತ್ತಿಗೆ ನೂಕ್ಬಿಟ್ಟ. 13ನೇ ತಾರೀಕು ನೀವು ಹುಟ್ಟಿದ್ದೀನಲ್ಲ? ಎಸ್. ಅವತ್ತಿನ ದಿನ ಅದೇ ಕಾಣಿಕೆಯನ್ನು ಧರಿಸ್ಕೊಂಡು ನೀವು ನಮ್ಮ ಮನೆಗೆ ಬರಬೇಕು. ಬರ್ತೀರಾ ತಾನೆ? ಬರ್ತೀನಿ ಅಂತ ಹೇಳಲ್ಲ, ಪ್ರಯತ್ನ ಮಾಡ್ತೀನಿ. ಹಾ, ಪ್ರಯತ್ನ ಮಾಡಿ. ಯಾಕೆಂದ್ರೆ ಪ್ರಾಮಿಸ್ ಯಾವಾಗ್ಲೂ ಮಿಸ್ ಆಗುತ್ತೆ, ಆದ್ರೆ ಪ್ರಯತ್ನ ಫಲಿಸುತ್ತೆ. ಎಕ್ಸ್ಕ್ಯೂಸ್ ಮೀ. ಮರೆಯಲ್ಲ ತಾನೆ? ಅದೃಷ್ಟ ಅಂದ್ರೆ ಇದು. ಆ ರವಿಶಂಕರ್ನ ಹೃದಯದ ಲಗಾಮು ನಿಮ್ ಕೈನಲ್ಲಿದೆ. ಆ ಬಂಗಾರ ಕುದ್ರೆನ ಯಾವ ಮೈದಾನದಲ್ಲಿ ಬೇಕಾದ್ರೂ ನಿಮ್ ಇಷ್ಟ ಬಂದಂಗ್ ಓಡಾಡಿಸ್ಬೋದು. ದಡದಾಮ್ ದಡದಾಮ್ ದಡದ. ನೀವೇನ್ ಹೇಳ್ತಿದ್ದೀರಾ? ವೆರಿ ಸಿಂಪಲ್. ನೀವು ಅವನ್ನ ಬಲೆಗೆ ಹಾಕೊಂಡು ಹೊರದೇಶದ ಕಡೆ ಅವನ್ ದೃಷ್ಟಿ ಹಾಯೋಗ್ ಮಾಡಿದ್ರೆ ಸಾಕು. ನಾವೆಲ್ಲ ನಿರಾಯಾಸವಾಗಿ ವಿದೇಶದಲ್ಲಿ ನಿಮ್ಮ ಡ್ಯಾನ್ಸ್ ಪ್ರೋಗ್ರಾಮ್ ಅರೇಂಜ್ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಪ್ರಪಂಚನೆಲ್ಲಾ ಸುತ್ತಬಹುದು. ನಾನೊಬ್ಬ ಕಲಾವಿದೆ, ಕೊಲೆಗಾರ್ತಿ ಅಲ್ಲ. ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋ ಹೆಣ್ಣು ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ಅವಿವೇಕ. ಓ ಮೀನಾದೇವಿ, ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ರ. ನಾನು ನಿಮ್ಮ ಲಾಭದ ಬಗ್ಗೆ ಯೋಚಿಸ್ತಾ ಇದ್ದೆ. ವಿದೇಶದಲ್ಲಿ ಎಂತೆಂತ ದೊಡ್ಡ ದೊಡ್ಡ ಕಣ್ಣಿನ ಡಾಕ್ಟರ್ ಇದ್ದಾರೆ ಗೊತ್ತಾ? ಹುಟ್ಟು ಕುರುಡರಿಗೆ ದೃಷ್ಟಿ ಕೊಟ್ಟು ಪ್ರಪಂಚನೇ ತೋರಿಸ್ತಾರೆ. ನಾನು ನಿಮ್ ತಂದೆ ದೃಷ್ಟಿ ಬಗ್ಗೆ ಯೋಚಿಸಿದೆ. ದ್ರೋಹದ ಹಣದಿಂದ ನಮ್ ತಂದೆಗೆ ಅನ್ಯಾಯ ದೃಷ್ಟಿ ಕೊಡ್ಸೋಕೆ ನಾನು ಇಷ್ಟಪಡಲ್ಲ. ಈ ಕುರುಡ್ರ ಮಧ್ಯೆ ಸಿಕ್ಕೊಂಡು ನಾನು ಒದ್ದಾಡ್ತಿದ್ದೀನಿ. ಅಪ್ಪ ದೃಷ್ಟಿಲ್ ಕುರುಡ, ಮಗಳು ಬುದ್ಧಿಲ್ ಕುರುಡಿ. ಶಡ! ನಾನ್ ನಿಮ್ಮನ್ನಿಲ್ಲಿ ಕರೆಸಿದ್ದು ನಿಮ್ಮ ಉಪದೇಶ ಕೇಳೋಕಲ್ಲ. 13ನೇ ತಾರೀಕು ಡ್ಯಾನ್ಸ್ ಪ್ರೋಗ್ರಾಮ್ ನ ಕ್ಯಾನ್ಸಲ್ ಮಾಡಿ ಅಂತ ಹೇಳೋಕೆ. ಮೀನಾದೇವಿ, ನೀವು ನಿಮ್ಮ ಕುರುಡು ತಂದೆ ನನಗೆ ಸೈನ್ ಮಾಡ್ಕೊಟ್ಟಿರೋ ಅಗ್ರಿಮೆಂಟ್ ನೀವು ಓದಿಲ್ಲ ಅಂತ ಕಾಣುತ್ತೆ. ನೀವಿಬ್ರು ನಿಮ್ಮ ಬದುಕನ್ನ ಈ ನಟರಾಜ್ ಹತ್ರ ಒತ್ತೆ ಇಟ್ಟಿದ್ರ. 13ನೇ ತಾರೀಕು ನಿಮ್ಮ ಪ್ರೋಗ್ರಾಮ್ ಏನು ಅಂತ ನನಗೂ ಗೊತ್ತು. ನಮ್ಮ ಕಾರ್ಯಕ್ರಮ ಮುಗಿಸ್ಕೊಟ್ಟು ಆಮೇಲೆ ನಿಮ್ಮ ಕಾರ್ಯಕ್ರಮಕ್ಕೆ ಹೋಗಿ. ಶಿವರಾಜ್, ಗಂಟೆ ಆಗ್ಲೇ 5 ಆಯ್ತು. ಯಾರು ಮನೆಗೆ ಹೋಗಿಲ್ಲ. ಓವರ್ ಟೈಮ್ ಮಾಡ್ತಾ ಇದ್ದಾರಾ? ಇಲ್ಲ ಸರ್, ಇವತ್ತು ನಿಮ್ಮ ಮಗ ಆಫೀಸ್ ಬರ್ತಿದಾರಲ್ಲ, ಅದಕ್ಕೆಲ್ಲ ಕಾದಿದ್ದಾರೆ. ಅವನು ಆಫೀಸ್ಗೆ ಬರೋಕ್ಕೂ ಇವ್ರಿಗೂ ಏನ್ ಸಂಬಂಧ? ಅವ್ರಿಗೆ ನಮ್ಮ ವರ್ಕರ್ಸ್ ಕಂಡ್ರೆ ತುಂಬಾ ಪ್ರೀತಿ ಸರ್. ಇವ್ರಿಗೂ ನಮ್ಮ ರವಿ ಅವ್ರನ್ನ ಕಂಡ್ರೆ ತುಂಬಾ ಗೌರವ ಸರ್. ಓ ಶಿವರಾಜ್, ಅವ್ನ್ ಬಂದ ಕೂಡಲೇ ನೇರ ಮೀಟಿಂಗ್ ಕಳಿಸ್ಬಿಡಿ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ರವಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಚಿಕ್ಕ ಯಜಮಾನ್ರಿಗೆ. ಚಿಕ್ಕ ಯಜಮಾನ್ರೆ ಅಂತ ನನ್ನ ಕರಿಬೇಡಿ. ದೊಡ್ಡ ಯಜಮಾನ್ರು ಕೋಪಿಸ್ಕೋತಾರೆ. ರವಿ, ನೀವು ಬಂದ ತಕ್ಷಣ ದೊಡ್ಡ ಯಜಮಾನ್ರು ಒಳಗ್ ಕಳ್ಸು ಅಂದ್ರು. ದೊಡ್ಡ ಯಜಮಾನ್ರು ನನ್ನ ಒಳಗಡೆ ಕರೆದ್ರ? ನಿಮ್ಗೆ ಎಲ್ಲಿ ಸಿಕ್ಕಿದ್ರು ಈ ದೊಡ್ಡ ಯಜಮಾನ್ರು?
ನಾನು ಎಷ್ಟೋ ವರ್ಷದಿಂದ ಹುಡುಕ್ತಾ ಇದ್ದೀನಿ ನನ್ ಕಣ್ಣು ಕಾಣಿಸ್ತಿಲ್ಲ. ಏನ್ ಹೇಳ್ತಿದ್ದೀರಾ? ನಿಮ್ ತಂದೆ ನೀವು ನೋಡಿಲ್ವೇ? ಓ ಆ ದೊಡ್ಡ ಯಜಮಾನ್ರ, ನಾನೆಲ್ಲೋ ಮೇಲಿರೋ ದೊಡ್ಡ ಯಜಮಾನ್ರು ಅಂತ ತಿಳ್ಕೊಂಡಿದ್ದೆ. ಅದ್ ಸರಿ, ಎಲ್ಲಿ ನಮ್ಮ ವಾಮನ್ ರಾಯರು ಕಾಣಿಸ್ತಾನೆ ಇಲ್ಲ? ಇಲ್ಲೇ ಇದ್ದೀನಿ ಸರ್. ಎಲ್ಲಿದ್ದೀರಾ? ಇಲ್ಲೇ ಸ್ವಲ್ಪ ಕೆಳಗೆ. ಆಹಾ, ಎಷ್ಟು ಚೆನ್ನಾಗಿದೆ ನಿಮ್ಮ ಮೀಸೆ. ಇದ್ರೆ ಇರಬೇಕು ವಾಮನ್ ರಾಯರ್ ತರಹ ಮೀಸೆ, ಇಲ್ದೇ ಇದ್ರೆ ಬಿಡ್ಬೇಕು ಅದರ ಆಸೆ. ಯಜಮಾನ್ರೆ, ಸ್ವಲ್ಪ ತಮ್ಮ ಹತ್ರ ಮಾತಾಡ್ಬೇಕು. ನನ್ನ ಹತ್ರ ಮಾತಾಡ್ಬೇಕಾ? ಕಮ್ ಆನ್, ಟೆಲ್ ಮಿ ವಾಟ್ಸ್ ಯುವರ್ ಪ್ರಾಬ್ಲಮ್. ಸರ್, ಮುಂದಿನ ತಿಂಗಳು ನನ್ನ ಮಗಳ ಮದುವೆ. ನಿಮ್ಮ ಮಗಳ ಮದುವೆನಾ? ಹೌದು. ಅಂದ್ರೆ ನನ್ನ ತಂಗಿ ಮದುವೆ. ವೆರಿ ಗುಡ್, ಬರ್ತೀನಿ. ರಿಸೆಪ್ಷನ್ ಅಲ್ಲಿ ಬಂದು ಮೈಕ್ ನಲ್ಲಿ ಹೇಳ್ತೀನಿ, ಮೀಸೆ ಇದ್ರೆ ವಾಮನ್ ರಾಯರ್ ಹಾಗೆ ಇರಬೇಕು, ಇಲ್ದಿದ್ರೆ ಅದರ ಆಸೆ ಬಿಡಬೇಕು ಅಂತ. ವಾಮನ್ ರಾಯರೇ, ಇದ್ ನಿಮ್ ಎಷ್ಟನೇ ಮಗಳ ಮದುವೆ? ಮೊದಲನೇ ಮಗಳದ್ದು ಸ್ವಾಮಿ. ಮೊದಲನೇ ಮಗಳ? ಹಾಗಾದ್ರೆ ನಿಮ್ಗಿನ್ನು ಎಷ್ಟು ಜನ ಮಕ್ಕಳು? 5 ಜನ ಹೆಣ್ಣು ಮಕ್ಕಳು. 5 ಜನ ಹೆಣ್ಣು ಮಕ್ಕಳ? ಆ ತಂಗಿರ್ಗೆಲ್ಲ ಯಾವಾಗ ಮದುವೆ ಮಾಡ್ತೀರಾ? ಇವಳೊಬ್ಳ ಮದುವೆ ಖರ್ಚಿಗೆ ಹಣ ಹೊಂಚೋದ್ರಲ್ಲೇ ನಾನು ಅರ್ಧ ಜೀವ ಆಗ್ಬಿಟ್ಟಿದ್ದೀನಿ. ಒಬ್ಬೊಬ್ಬರಿಗೂ 10-15 ಸಾವಿರ ರೂಪಾಯಿ ವರದಕ್ಷಿಣೆ ಕೊಟ್ಟು ನಾನು ಹೇಗ್ ಮದುವೆ ಮಾಡಕ್ಕಾಗುತ್ತೆ? ಯಾರ್ಯಾರ ಹಣೆ ಬರ ಹೇಗಿದೆಯೋ ಹಾಗೆ ಆಗ್ಲಿ. ನೋ ಮಿಸ್ಟರ್ ವಾಮನ್ ರಾವ್, ಕೆಲವು ಸಲ ನಮ್ಮ ಹಣೆ ಬರನ ನಾವೇ ಬರ್ಕೋಬೇಕಾಗತ್ತೆ. ಮಿಸ್ಟರ್ ಶಿವರಾಜ್, ನನ್ನ ಅಕೌಂಟ್ ಇಂದ 2.5 ಲಕ್ಷ ರೂಪಾಯಿನ ವಾಮನ್ ರಾಯರ್ ಕೊಡಿ. ನನ್ನ 5 ಜನ ತಂಗಿರ್ಗೂ 55 ಸಾವಿರ ರೂಪಾಯಿ ಖರ್ಚು ಮಾಡಿ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಲಿ. ಹಾ ಮಿಸ್ಟರ್ ಶಿವರಾಜ್, ಚೆಕ್ ಬುಕ್ ನ ಈಗಲೇ ಕೊಡಿ, ಸೈನ್ ಮಾಡ್ತೀನಿ. ಯಾರು ಗೊತ್ತು ನಾಳೆ ನಾ ಬದುಕಿರ್ತೀನೋ ಇಲ್ವೋ. ಯಜಮಾನ್ರೆ, ದಯವಿಟ್ಟು ನೀವು ಹಾಗರ್ಬೇಡಿ. ನೀವು ಬದುಕ್ಬೇಕು. ನಮ್ಮ ಮನೆಯವರು ಎಲ್ಲರ ಆಯುಸ್ಸನ್ನು ನಿಮ್ಗೆ ಧಾರೆ ಎರೆದು ಕೊಡ್ತೀನಿ. ಮಿಸ್ಟರ್ ಲೋಪೋ, ಯಾಕೆ ಹೀಗೆ ನಿಂತಿದ್ದೀರಾ? ನಮ್ ತಾಯಿಗೆ ಹಾರ್ಟ್ ಆಪರೇಷನ್ ಆಗ್ಬೇಕು ಸರ್. ದೊಡ್ಡ ಯಜಮಾನ್ರ ಹತ್ರ 5-6 ಸಲ ಹೇಳ್ದೆ. ದೊಡ್ಡ ಯಜಮಾನ್ರ ಹತ್ರ ಹೇಳಿದ್ರೆ ಏನ್ ಪ್ರಯೋಜನ? ಅವ್ರೇನ್ ಡಾಕ್ಟ್ರಾ? ಹಾಗಲ್ಲ ಸರ್, ಆಪರೇಷನ್ ಅಂದ್ರೆ 10,000 ರೂಪಾಯಿ ಆದ್ರೂ ಬೇಕು. ನಾನೆಲ್ಲಿಂದ ತರ್ಲಿ ಸರ್? ಮಿಸ್ಟರ್ ಶಿವರಾಜ್, ಮಿಸ್ಟರ್ ಲೋಬೋಗೆ ನನ್ನ ಅಕೌಂಟ್ ಇಂದ 10,000 ರೂಪಾಯಿ ಕೊಡಿ. ಆಯ್ತು ಸರ್. ಮಿಸ್ಟರ್ ಲೋಬೋ, ನಿಮ್ಮ ತಾಯಿಗೆ ಹೇಳಿ ಇನ್ನೊಬ್ಬ ಮಗ ಬದುಕಿದ್ದಾನೆ ಅಂತ. ಸರ್, ನಿಮ್ ಋಣ ಹೇಗ್ ತೀರಿಸ್ಬೇಕು ನನಗ್ ಗೊತ್ತಾಗ್ತಿಲ್ಲ ಸರ್. ನಿಮ್ಮ ತಾಯಿ ಹುಷಾರಾದ್ರೆ, ತಾಯಿ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಬೆಳೆದಿರೋ ಈ ತಬ್ಲಿ ಸಂತೋಷವಾಗಿ ಆಫೀಸಲ್ಲಿರೋರ್ಗೆಲ್ಲ ಹೇಳ್ತಾನೆ, ಫ್ರೆಂಡ್ಸ್, ರೋಮನ್ಸ್ ಅಂಡ್ ಕಂಟ್ರಿಮನ್, ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ ದೊಡ್ಡೋರು. ಆದ್ರೆ ನಾನು ಹೇಳ್ತೀನಿ, ಮೀಸೆನೆ ಪುರುಷ ಲಕ್ಷಣ ಅಂತ. ಮಿಸ್ಟರ್ ಮೋಹನ್ ರಾವ್, ಕರೀರಿ ನಿಮ್ ಮಗನ, ಮೀಟಿಂಗ್ ಟೈಮ್ ಆಯ್ತು. ಒಂದ್ ತಮಾಷೆ ವಿಷಯ ಏನು ಅಂದ್ರೆ, ನಮ್ ಮೋಹನ್ ರಾಯರು ಒಂದ್ ವಿಸ್ಕಿ ಫ್ಯಾಕ್ಟರಿ ಓಪನ್ ಮಾಡ್ತಾರೆ. ಆ ಫ್ಯಾಕ್ಟರಿಗೆ ಅವ್ರ ಮಗ ರವಿನೂ ಪಾರ್ಟ್ನರು. ನಮ್ ಫ್ಯಾಕ್ಟರಿಲಿ ತಯಾರಾಗೋ ಅರ್ಧ ವಿಸ್ಕಿನ ಅವ್ರ ಮಗ ರವಿನೇ ಕುಡಿದು ಬಿಡ್ತಾನೆ ಅಂತ ಕಾಣುತ್ತೆ. ಕರೆಕ್ಟ್, ಸರಿಯಾಗಿ ಹೇಳಿದ್ರಿ ಮಿಸ್ಟರ್ ರಾಬರ್ಟ್. ನಮ್ಮ ಫ್ಯಾಕ್ಟರಿ ತಯಾರಾಗೋ ಅರ್ಧ ವಿಸ್ಕಿನ ನಾನೇ ಕುಡಿತೀನಿ. ಯಾಕೆಂದ್ರೆ ನಾನು ಕುಡುಕ. ಉಳಿದದ್ದ ಸೀಸೆಗಳು ಖರ್ಚಾಗೋದ್ರಲ್ಲೇ 1000 ಜನ ಕುಡುಕರಾಗಿರ್ತಾರೆ, ಭಿಕಾರಿಗಳಾಗಿರ್ತಾರೆ. ಎಲ್ಲ ಸೀಸೆಗಳು ಹೊರಗೆ ಬಂದ್ರೆ ನಮ್ಮ ದೇಶದ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ನಮ್ಮಪ್ಪನ ಚಮಚಗಳ. ನಾನು ಕುಡುಕ, ಬರೀ ವಿಸ್ಕಿ ಕುಡಿತೀನಿ. ಆದ್ರೆ ನೀವೆಲ್ಲ ಮನುಷ್ಯನ್ ರಕ್ತ ಕುಡಿತೀರಾ? ಏನ್ ಮೋಹನ್ ರಾಯ್ರೆ, ನಮ್ಗೆಲ್ಲ ಅವಮಾನ ಮಾಡ್ಬೇಕು ಅಂತ ಈ ಮೀಟಿಂಗ್ ಅರೇಂಜ್ ಮಾಡಿದ್ರಾ? ನಿಮ್ಗೆ ಯಾರು ಅವಮಾನ ಮಾಡ್ತಿದ್ದಾರೆ ಮಿಸ್ಟರ್ ಬಸವರಾಜ್? ಯಾರಿಗೆ ಮಾನ ಇರುತ್ತೋ ಅವ್ರಿಗೆ ತಾನೇ ಅವಮಾನ ಆಗೋದು. Will you please keep quiet, Ravi? ದಿಸ್ ಇಸ್ ಟೂ ಮಚ್. ಮಿಸ್ಟರ್ ಮೋಹನ್ ರಾವ್, ನಿಮ್ ಮಗ ಏನು ಮಾಡು ತಡ್ಕೊಳ್ಳು ಅಂತ ಅವರಿದ್ರೆ ಅವರನ್ನೇ ಆರಿಸ್ಕೊಳ್ಳಿ. ನಮಗೆ ನಿಮ್ಗೆ ಅವರ ಬೇಕಿಲ್ಲ. ಇನ್ಮೇಲೆ ಮೀಟಿಂಗ್ ನಡಿಬೇಕಾದ್ರೆ ನಮ್ಮ ಆಫೀಸಲ್ಲಿ ನಡಿಬೇಕು. ಬನ್ನಿ, ಎಲ್ಲ ಹೋಗೋಣ. ಅವಮಾನ ಮಾಡ್ತಾ ಇದ್ದಾರೆ. ಮುಗೀತೋ? ಇನ್ನೂ ಏನಾದ್ರೂ ಇದೆಯಾ? ನನ್ನ ಎದುರು ತಲೆ ಎತ್ತಿ ಮಾತಾಡೋಕ್ಕೂ ಧೈರ್ಯ ಇಲ್ಲ ಜನ. ಇವತ್ತು ಹೇಗೆ ಎದುರು ಉತ್ತರ ಕೊಟ್ಟು ನೋಡಿದ್ಯಾ? ಐ ಆಮ್ ಸಾರಿ ಡ್ಯಾಡಿ, ನನ್ನಿಂದ ನಿಮ್ಗೆ ದೊಡ್ಡ ನಷ್ಟ, ಎ ಬಿಗ್ ಲಾಸ್.
ನಿಮಗೆ ಬೇಕಾಗಿರೋದು ತಿಳುವಳಿಕೆ ಹೇಳೋ ಸ್ನೇಹಿತರಲ್ಲ, ನಿಮ್ಮ ಮಾತಿಗೆ ಎಸ್ ಬಾಸ್ ಅಂತ ತಲೆ ಅಲ್ಲಾಡ್ಸೋ ಗುಲಾಮ. ಹೌದು. ಅದಕ್ಕೆ ನೀವು ಮನುಷ್ಯರನ್ನ ಯಾಕೆ ಇಟ್ಕೊಂಡಿದ್ದೀರಾ ಡ್ಯಾಡಿ? ಬಟನ್ ಒತ್ತಿದ್ರೆ ಎದ್ದು ನಿಂತ್ಕೊಳ್ಳೋ ಬೊಂಬೆಗಳನ್ನ ಇಟ್ಕೊಳ್ಳಿ. ಈ ಪ್ರಪಂಚದಲ್ಲಿ ಬದುಕೋದಿದ್ರೆ ಮನುಷ್ಯರನ್ನೇ ಬೊಂಬೆಗಳನ್ನ ಮಾಡಿ ಆ ಎಲ್ಲಾ ಸ್ವಿಚ್ಗಳನ್ನು ಕಂಟ್ರೋಲ್ ನಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ದಿದ್ರೆ ಆ ಪ್ರಪಂಚ ನಮ್ಮನ್ನೇ ಜೀವಂತ ಸಮಾಧಿ ಮಾಡಿಬಿಡುತ್ತೆ. ಎಸ್ ಡ್ಯಾಡಿ, ಆದ್ರೆ ಒಂದು ಮಾತನ್ನ ನೀವು ಮರ್ತಿದ್ದೀರಾ. ನಿಮ್ಮಂಥ 100 ಬಟನ್ಗಳನ್ನ ಕೈಯಲ್ಲಿ ಇಟ್ಕೊಂಡಿರೋನೊಬ್ಬ ಮೇಲ್ ಕೂತಿದ್ದಾನೆ. ಅವನ ಕೈಯಲ್ಲೇ ಮೇನ್ ಸ್ವಿಚ್ ಇರೋದು. ಹುಟ್ಟು ಸಾವನು ನಿಜವಾದ ಕರೆಂಟ್ ಅಲ್ಲಿಂದಾನೆ ಪಾಸ್ ಆಗೋದು. ಸಪೋಸ್ ಒಂದಲ್ಲ ಒಂದ್ ದಿವಸ ಅವನು ಆ ಮೇನ್ ಸ್ವಿಚ್ ನ ಆಫ್ ಮಾಡಿದ್ರೆ, ಶಟ್ ಅಪ್! ವಿಸ್ಕಿ ಬಾಟ್ಲಿಗೆ ಲೇಬಲ್ ಅಂತ ಅಂದ್ಕೊಂಡು ಹುಚ್ಚುಚ್ಚಾಗಿ ನಗೋ ನೀನು ನನಗ್ ಬುದ್ಧಿ ಹೇಳ್ತೀಯಾ? ನಾನು ವಿಸ್ಕಿ ಬಾಟಲ್ಗೆ ಲೇಬಲ್ ತರ ಅಂಟ್ಕೊಂಡಿರೋದು ನಿಜ. ಆ ಲೇಬಲ್ನ ಅಂಟಿಸ್ತೋರು ಯಾರು? ನೀವು ಡ್ಯಾಡಿ. ನಾನು ಕುಡಿಯೋದನ್ನ ನೀವು ನೋಡಿದ್ದೀರಾ, ನಗೋದನ್ನ ಕೇಳಿದ್ದೀರಾ. ಆ ಕುಡಿದು ನಗೋವಾಗ ಅದ್ರ ಹಿಂದೆ ತುಂಬಿರೋ ನೋವನ್ನ, ಕಣ್ಣೀರ್ನ ನೀವು ಗಮನಿಸಿದ್ದೀರಾ? ಇಲ್ಲ ಡ್ಯಾಡಿ, ಇಲ್ಲ. ಕಣ್ಣೀರ್ ಸುರ್ಸೋಕೆ ನಿಂಗೇನಾಗಿದೆ? ನಾನು ಹಿಂಗೇನ್ ಕಮ್ಮಿ ಮಾಡಿದ್ದೀನಿ? ಏನು ಕಡಿಮೆ ಮಾಡಿಲ್ಲ ಡ್ಯಾಡಿ. ಮಾರ್ಕೆಟ್ನೇ ಖರೀದಿ ಮಾಡಿದ್ದೀರಾ, ಮನೆನ ಅಲಂಕಾರ ಮಾಡಿದ್ದೀರಾ. ಆದ್ರೆ ಮನಸ್ಸನ್ನ ಅಲಂಕಾರ ಮಾಡೋ ವಸ್ತುನ್ ಮಾತ್ರ ನೀವು ತರಲಿಲ್ಲ. ಅರ್ಥವಿಲ್ಲದ ಮಾತನ್ನ ಕೇಳೋಕೋಸ್ಕರ ನನ್ನ ಕಾಲ ವ್ಯರ್ಥ ಮಾಡೋಕ್ಕಾಗಲ್ಲ. 1 ಸೆಕೆಂಡ್. ಡ್ಯಾಡಿ, ನಿಮ್ಮ ನೋಡ್ತಾ ಇದ್ರೆ ನನ್ಗೊಂದು ಕಥೆ ಜ್ಞಾಪಕಕ್ಕೆ ಬರುತ್ತೆ. ಒಬ್ಬ ರಾಜ ದೇವರ ಹತ್ರ ಹೋಗಿ ತಾನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಅಂತ ವರ ಬೇಡ್ಕೊಂಡಂತೆ. ಅದ್ರ ಪರಿಣಾಮ ಏನಾಯ್ತು? ಒಂದು ದಿವಸ ರಾಜ ಮಗನ ಪ್ರೀತಿಯಿಂದ ಮುಟ್ಟ. ಅವನ್ ಚಿನ್ನದ ಗೊಂಬೆ ಆಗ್ಬಿಟ್ಟ. ರಾಜ ಅಯ್ಯೋ ಅಂತ ಅತ್ತ ಪಶ್ಚಾತ್ತಾಪ ಪಟ್ಟ. ಏನು ಪ್ರಯೋಜನ ಆಗ್ಲಿಲ್ಲ. ನಾನು ಅಂಥ ಮುಟ್ಟಾಳತನ ಮಾಡಲ್ಲ. ಕರೆಕ್ಟ್. ನನಗ್ ಗೊತ್ತು ಡ್ಯಾಡಿ, ನೀವು ಸತ್ರು ಅಂತ ತಪ್ಪು ಮಾಡಲ್ಲ. ನಿಮಗ್ ಮಗನ ಮೇಲೆ ಪ್ರೀತಿ ಇದ್ರೆ ತಾನೆ ಅವನ್ನ ಕರೆಯೋದು, ಮಾತಾಡ್ಸೋದು, ಮುಟ್ಟೋದು ಎಲ್ಲ. ನಿಮಗ್ ಗೊತ್ತು, ನೀವು ನನ್ನ ಮುಟ್ಟಿದ್ರೆ ನಾನು ರೂಪಾಯಿ ನೋಟ್ ಆಗ್ಬಿಡ್ತೀನಿ ಅಂತ. ಆಮೇಲೆ ನೀವು ನನ್ನ ಹೆಸರಿನಲ್ಲಿ ಮಾಡ್ತಿರೋ ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳಿಗೆ ಯಾರು ಸೈನ್ ಮಾಡ್ತಾರೆ? ಡ್ಯಾಡಿ, ನಾನು ನಿಮ್ಮನ್ನ ಒಂದು ಸಲ ಪ್ರೀತಿಯಿಂದ ನಗನಗ್ತಾ ಮಾತಾಡೋದನ್ನ ನೋಡೋಕೆ ಇಷ್ಟಪಡ್ತೀನಿ. 24 ಗಂಟೆನೂ ಬಿಸ್ನೆಸ್ ಬಿಸ್ನೆಸ್ ಅಂತ ಒದ್ದಾಡೋ ನೀವು ಒಂದು ಸಲ ಈ ಹಣದ ಪ್ರಪಂಚದಿಂದ ಹೊರಗಡೆ ಬಂದು ನೋಡಿ. ಆಗ ನಿಮ್ಗೆ ಗೊತ್ತಾಗುತ್ತೆ ನೀವು ನಿಮ್ಮ ಮಗನಿಗೆ ತಂದ ಕಾಣಿಕೆ ಏನು ಅಂತ. ಬರೀ ಹಣ, ಕುಡ್ತಾ. ಡ್ಯಾಡಿ, ಸುಮ್ಮನೆ ಬನ್ನಿ, ನಾನೆಲ್ಲ ಹೇಳ್ತೀನಿ ನೋಡಿ. ಗಲಾಟೆ ಮಾಡಿದ್ರೆ ಸುಮ್ಮನೆ ಬನ್ನಿ. ಸರ್, ಇವರೆಲ್ಲ ನಿಮ್ಮ ಹತ್ರ ಮಾತಾಡ್ಬೇಕಂತ. ಏನ್ ವಿಷಯ? ಸರ್, ನಾವು ಬೀದಿ ಪಾಲ್ ಹಾಕ್ಬಿಟ್ಟು ನಿಮ್ ತಂದೆ ಗುಡ್ಸಲ್ ಖಾಲಿ ಮಾಡಿ ಅಂತ ನಮ್ಗೆ ಕೋರ್ಟ್ ಇಂದ ನೋಟಿಸ್ ಕಳ್ಸಿದ್ದಾರೆ. ಚಿಕ್ಕ ಚಿಕ್ಕ ಹುಡುಗರು, ಕಾಯಿಲೆಯಿಂದ ನರಳುತ್ತಿರೋ ಮುದುಗರು, ನಾವೆಲ್ಲ ಎಲ್ಲಿ ಸಾರ್ ಹೋಗೋದು? ಶಿವರಾಜ್, ಏನಿದೆಲ್ಲ? ಕೋರ್ಟ್ ನಲ್ಲಿ ಯಜಮಾನರು ಗೆದ್ದಿದ್ದಾರೆ ಸರ್. ಆ ಜಾಗ ಯಾರ ಹೆಸರಲ್ಲಿದೆ? ನಿಮ್ ಹೆಸರಿನಲ್ಲಿದೆ ಸರ್. ಒಂದ್ ಕೆಲಸ ಮಾಡಿ, ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ನೀವು ಆ ಜಾಗಕ್ಕೆ ಬನ್ನಿ. ಸರಿ ಸರ್. ಸರ್, ಈ ಜಾಗನೇ ನಿಮ್ ತಂದೆಯವರು ಕಿತ್ಕೋಬೇಕು ಅಂತಿದ್ದಾರೆ ಸರ್. ರವಿ, ಇದೆ ಆ ಡಾಕ್ಯುಮೆಂಟ್ಸ್. ಮಿಸ್ಟರ್ ಶಿವರಾಜ್, ಇನ್ನು 1 ತಿಂಗಳಿನಲ್ಲಿ ಈ ಗುಡ್ಸಲ್ನೆಲ್ಲ ಕಿತ್ತಾಕಿ ಇದೇ ಜಾಗದಲ್ಲಿ ಪುಟ್ಟ ಪುಟ್ಟ ಮನೆಗಳನ್ನ ಕಟ್ಟಿಸ್ಬಿಡಿ. ನಮ್ಮ ತಂದೆ ಏನ್ ಮಾಡಿದ್ರು ಅಲ್ಲಾಡ್ಕೂಡ್ದು. ಕಾಂಕ್ರೀಟ್ ಹಾಕ್ಸಿ. ಆಗ್ಲಿ ಸರ್. ಇವತ್ತಿಗೆ ನಿಮ್ಮ ಕಷ್ಟಗಳೆಲ್ಲ ಸುಟ್ಟು ಹೋಯ್ತು. ರವಿ, ರವಿ, ಗುಡ್ ಮಾರ್ನಿಂಗ್ ಡ್ಯಾಡಿ. ರವಿ, ನೀನು ಬುದ್ಧಿವಂತನಾಗೋದು ಯಾವಾಗ? ನನ್ನ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ಅನ್ನು ಹಾಳು ಮಾಡಿಬಿಟ್ಟೆ. ನನ್ನ ಇಂಪಾರ್ಟೆಂಟ್ ಫೈಲ್ಸ್ ಅನ್ನ ಬೆಂಕಿಗೆ ಹಾಕಿಬಿಟ್ಟೆ. ಪ್ರಪಂಚದಲ್ಲಿರೋ ಬಡವರನ್ನೆಲ್ಲ ನೀನೊಬ್ಬನೇ ಉದ್ಧಾರ ಮಾಡೋಕ್ಕಾಗುತ್ತೇನೋ? ಡ್ಯಾಡಿ, ನಿಮ್ಮ ಮಗ ಬುದ್ಧಿವಂತನಾದ್ರೆ ಅವನ ಜೀವನಕ್ಕೆ ಬೇಕಾಗುವಷ್ಟು ಹಣನ ಅವನೇ ಸಂಪಾದನೆ ಮಾಡ್ತಾನೆ. ಮುಟ್ಟಾಳನಾದ್ರೆ
ನೀವೆಷ್ಟೇ ಹಣ ಸಂಪಾದನೆ ಮಾಡಿಟ್ರು ಅದನ್ನ ಹಾಳು ಮಾಡ್ತಾನೆ. ಸತ್ಯ ಹೀಗಿರುವಾಗ ನೀವ್ಯಾಕೆ ಹಣ ಹಣ ಅಂತ ಒದ್ದಾಡ್ತೀರಾ? ನೀನ್ ಇದೇ ರೀತಿ 2 ಕೈನಲ್ಲೂ ಆಸ್ತಿ ಹಂಚ್ತಾ ಇದ್ರೆ ಒಂದಿನ ಎಲ್ಲ ಕಳ್ಕೊಂಡು ಭಿಕ್ಷೆ ಬಿಡಬೇಕಾಗುತ್ತೆ. ಡ್ಯಾಡಿ, ಸಮುದ್ರದಿಂದ 2 ಗ್ಲಾಸ್ ನೀರ್ ತೆಗೆದ್ರೆ ಸಮುದ್ರಕ್ಕೆ ನಷ್ಟನಾ? ಸಪೋಸ್ ನಾನ್ ನಿಮ್ಮ ಆಸ್ತಿನೆಲ್ಲ ಹಾಳು ಮಾಡ್ತಾ ಇದ್ದೀನಿ ಅಂತ ನಿಮಗನ್ಸಿದ್ರೆ ನೀವ್ಯಾಕೆ ನನ್ನ ಈ ನಿಮ್ಮ ಆಸ್ತಿ ಬಂಧನದಿಂದ ಕಿತ್ತು ಹಾಕ್ಬಿಡ್ಬಾರ್ದು? ನಾನ್ಸೆನ್ಸ್. ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಗುರುಮೂರ್ತಿ, ನಾಳೆ ಅವನು ಹುಟ್ಟಿದ ಹಬ್ಬ ಅಂತ ಸ್ವಲ್ಪ ಜ್ಞಾಪಿಸ್ಬಿಡಿ. ಹಾ ಅಂಕಲ್, ನಾಳೆ ನನ್ನ ಹುಟ್ಟದ ಹಬ್ಬಕ್ಕೆ ದೇವತೆ ಒಬ್ಳು ಬರ್ತಾ ಇದ್ದಾಳೆ, ಅದನ್ನು ಜ್ಞಾಪಿಸಿ. Happy birthday to you. Happy birthday to Ravi. Happy birthday to you. Wish you best of luck, my son. ದೇವರು ನಿನ್ಗೆ ಒಳ್ಳೇದ್ ಮಾಡ್ಲಿ. Many happy returns of the day. Oh, thank you, Daddy. ಕೇಕ್ ಕಟ್ ಮಾಡ್ರವಿ, ನನಗೆ ಅರ್ಜೆಂಟ್ ಕೆಲಸ ಇದೆ. ಮೇಲೆ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ. ಈಗಲೇ ಬೇಡಿ ಡ್ಯಾಡಿ. ಯಾಕೆ? ಒಬ್ರು ತುಂಬಾ ಮುಖ್ಯವಾದವ್ರು ಬರ್ಬೇಕಾಗಿದೆ. ಯಾರದು? ಅಂಕಲ್, ನೀವೇ ಹೇಳಿ. ಅದು ಅರ್ಥ ಆಯ್ತು ಬಿಡಿ. ಯಾರೋ ಸ್ಪೆಷಲ್ ಫ್ರೆಂಡ್ ಇರಬೇಕು ಅಂತ ಕಾಣುತ್ತೆ. ಎಂಜಾಯ್ ಯು ಸೆಲ್ಫ್. ನಾ ಬರ್ತೇನೆ. ಎಕ್ಸ್ಕ್ಯೂಸ್ ಮೀ. ಏನಮ್ಮ ಹುಡುಕ್ತಾ ಇದೆಯಾ? ಅದೇಪ್ಪ, ರವಿಶಂಕರ್ ಕೊಟ್ಟಿದ್ದ ನೆಕ್ಲೆಸ್ ಕಾಣ್ತಾ ಇಲ್ಲ. ಅಯ್ಯೋ ದೇವ್ರೆ, ಎಲ್ಲಮ್ಮ ಹೋಯ್ತು? ಯಜಮಾನ್ರೆ, ನಮ್ಮೆಲ್ಲರ ಪರವಾಗಿ ಈ ಚಿಕ್ಕ ಉಡುಗೊರೆನ ತಾವು ಸ್ವೀಕರಿಸಬೇಕು. ವಾಮನ್ ರಾಯರೇ, ಇದಕ್ಕೆ ಹೇಳ್ತಾರೆ ಉಡುಗೊರೆ ಅಂತ. ನಾನು ಕುಡುಕನೇ ಇರಬಹುದು, ಆದ್ರೆ ಇಷ್ಟು ದೊಡ್ಡ ಕುಡುಕ ಅಲ್ಲ. ಅರೆ, ಇದೇನಿದು ಸೀಸೆ ಮೇಲೂ ನಿಮ್ ತರಾನೇ ಒಂದು ಮೀಸೆ. ವಾಟ್ ಇಸ್ ದಿಸ್ ಮೀಸೆ ಸೀಕ್ರೆಟ್? ಯಜಮಾನ್ರೆ, ನಿಮ್ಗೆ ನನ್ ಮೀಸನ್ ಕಂಡ್ರೆ ಇಷ್ಟ ಅಲ್ಲ, ಅದಕ್ಕೆ ಇದೇ ತರ ಮೀಸನ ಇದಕ್ಕೆ ತಗಲ್ಸಿರೋದು. ಫ್ಯಾಂಟಾಸ್ಟಿಕ್. ಅಷ್ಟೇ ಅಲ್ಲ, ನಮ್ ಸ್ಟಾಫ್ ಮೆಂಬರ್ಸ್ಗೆಲ್ಲ ಇದೇ ತರ ತಗಲ್ಸಿದ್ದೀನಿ. ಅರೆ ಶಿವರಾಜ್, ನೀವು ಅಂಕಲ್, ಯಜಮಾನ್ರೆ, ಈ ಉಡುಗೊರೆ ತಮ್ಗೆ ಇಷ್ಟ ಆಯ್ತಲ್ಲ? ವಾಮನ್ ರಾಯರೇ, ನಿಮ್ಮನ್ನ ಕಂಡ್ರೆ ನನಗ್ ತುಂಬಾ ಇಷ್ಟ. ಯಾಕೆ ಗೊತ್ತಾ? ನೀವು ಕುಳ್ರು. ಈ ಕುಳ್ರೆಲ್ಲ ಒಂಥರ ಕಿಲಾಡಿಗಳು. ಮೀನಾದೇವಿ, ಇದೇನು ಇನ್ನೂ ಇಲ್ಲೇ ಇದ್ದೀರಾ? ನಟರಾಜ್, ನಾನಿವತ್ತು ಶೋಕ್ ಬರಕ್ಕಾಗಲ್ಲ. ಯಾಕೆ? ರವಿಶಂಕರ್ ಕೊಟ್ಟಿದ್ದ ನೆಕ್ಲೆಸ್ನ ಯಾರೋ ಕದ್ದು ಬಿಟ್ಟಿದ್ದಾರೆ. ಅಯ್ಯೋ, ಅಷ್ಟಕ್ಕೋಸ್ಕರ ಇಷ್ಟು ಒದ್ದಾಡ್ತಾರ? ಅವ್ರಿಗೆ ಹೇಳಿದ್ರೆ ಇಂಥ ಹಾರ 1000 ಕೊಡಿಸ್ತಾರೆ. ಮಿಸ್ಟರ್ ವಾಮನ್ ರಾವ್, ಈ ಎಲ್ಲ ಲೈಟ್ಸ್ನು ಆಫ್ ಮಾಡಿಬಿಡಿ. ಇದಕ್ಕೆಲ್ಲ ನೀವೇ ಕಾರಣ. ಇದೆಲ್ಲ ನಿಮ್ಮಿಂದಾನೇ ಆಗಿದ್ದು. ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಹೆಣ್ಣಿಲ್ದೆ ಇದ್ರೆ ಅವನ ಬಾಳು ಬರ್ಡು ಅಂತ ಹೇಳಿದ್ರಿ. ಮನುಷ್ಯನ ಜೀವನದಲ್ಲಿ ಒಂದು ಹೆಣ್ಣೇನಾ ಫೇಲ್ಯೂರ್, ಸಕ್ಸಸ್ ಎಲ್ಲ? ನಾನು ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ಯಾವತ್ತಾದ್ರೂ ಯಾರಿಗೋಸ್ಕರನಾದ್ರೂ ಕಾದಿದ್ದೀನ?
ಇವತ್ತು ನೋಡಿ ನನ್ನ ಗತಿ. ಅಂಕಲ್, ಆ ಮೋಂಬತ್ತಿ ಆರೋದ್ರೊಳಗಡೆ ಮೀನಾ ಬರ್ದೇ ಇದ್ರೆ ಈ ಮೋಂಬತ್ತಿನೇ ನನ್ನ ಜೀವನದ ಕೊನೆ ಮೋಂಬತ್ತಿ. ಛೇ ಛೇ ಛೇ, ಬಿಡ್ತು ಅನ್ನಪ್ಪ. ಅವಳು ಬಂದೇ ಬರ್ತಾಳೆ. ನೋ ಅಂಕಲ್, ನೋ. ನನಗ್ ಗೊತ್ತು, ಮೀನಾ ಬಂದೇ ಬರ್ತಾಳೆ. ಮೀನಾದೇವಿ, ನೆಕ್ಲೆಸ್ ನಿಮ್ ಕುತ್ಕೆಲ್ಲ ಇದೆಯಲ್ಲ? ಇದು ನಕಲಿ ನೆಕ್ಲೆಸ್, ಪ್ರೋಗ್ರಾಮ್ನಲ್ಲಿ ಹಾಕೊಳ್ಳೋದು. ಓ, ನಾನು ಒರಿಜಿನಲ್. ನೀ ಬಂದೆ ಕುಣಿದು ನಾನಿಂದೆ, ಮರೆತೆ ನನ್ನ ಬೆರೆತೆ ನಿನ್ನ, ಈ ದಿನ ನಮ್ಮದೇ. ಪ್ರೇಯಸಿ ನನ್ನನ್ನೇ ತಂದೆನ, ನೀದರೆ ಜೀವನ ಹೂವನ. ಲಾ 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 ಲಾ. ಮೀನಾದೇವಿ, ಐ ಆಮ್ ವೆರಿ ಹ್ಯಾಪಿ, ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಇವತ್ತು ನೀವು ನನ್ನ ಕನಸನ್ನ ನನಸು ಮಾಡಿದ್ರಿ. ನಾನು ಕೊಟ್ಟ ಉಡುಗೊರೆಗೆ ಗೌರವ ಕೊಟ್ಟು ನನಗೆ ಬಹಳ ಸಂತೋಷ ಪಡಿಸಿದ್ರಿ. ಮೀನಾದೇವಿ, ಇವತ್ತು ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅದೇ ರೂಪ, ಅದೇ ಲಾವಣ್ಯ, ಅದೇ ಕೊರಳು, ಅದೇ ಹಾರ. ಮೀನಾದೇವಿ, ಏನಿದು ಕಣ್ಣೀರು? ಏನಾಯ್ತು? ರವಿ, ಇದು ನೀವು ಕೊಟ್ಟ ಹಾರ ಅಲ್ಲ, ಇದು ನಕಲಿ ಹಾರ. ನೀವು ಪ್ರೀತಿಯಿಂದ ಕೊಟ್ಟ ಕಾಸ್ಟ್ಲಿ ಹಾರನ ಅನ್ಯಾಯವಾಗಿ ಕಳ್ಕೊಂಡ್ಬಿಟ್ಟೆ. ಕಾಸ್ಟ್ಲಿ ಹಾರನ ಯಾರು ಹೇಳಿದ್ ನಿಮ್ಗೆ? ನಾನ್ ಜೋಕ್ ಮಾಡ್ದೆ ಅಷ್ಟೇ. ಮೀನಾದೇವಿ, ಅದು ನಕಲಿ ನೆಕ್ಲೆಸ್. ಅರೆ ಮೀನಾದೇವಿ, ಇವತ್ತಿನ ಮಾರ್ಕೆಟ್ ನಲ್ಲಿ ಒರಿಜಿನಲ್ ವಿಷ ಸಿಕ್ಕೋದಿಲ್ಲ, ಒರಿಜಿನಲ್ ನೆಕ್ಲೆಸ್ ಹ್ಯಾಕ್ ಸಿಕ್ಕತ್ತೆ? ನಿಮಗೆ 9 ಲಕ್ಷ ರೂಪಾಯಿ ನೆಕ್ಲೆಸ್ ತಂದ್ಕೊಟ್ಟು ಇನ್ಕಮ್ ಟ್ಯಾಕ್ಸ್ ಅವ್ರನ್ನ ಮನೆಗೆ ಇನ್ವೈಟ್ ಮಾಡ್ಲಾ? ಜೋಕ್ ಜೋಕ್ ಮಾಡ್ದೆ ಅಷ್ಟೇ. ಇಂಥ ಜೋಕ ಮಾಡೋದು, ಅದನ್ನ ಕಳ್ಕೊಂಡು ನಾನೆಷ್ಟು ಸಂಕಟ ಪಟ್ಟೆ. ಒಬ್ಬ ಬಡ ಹುಡುಗಿಗೆ ಈ ರೀತಿ ಕಷ್ಟ ಕೊಟ್ರಲ್ಲ, ನಿಮ್ಮನ್ನ ನಾನು ಈ ಜನ್ಮದಲ್ಲಿ ಕ್ಷಮಿಸಲ್ಲ. ಅರೆ ಅರೆ ಮೀನಾದೇವಿ, ಮೀನಾದೇವಿ. ರವಿ, ಯಾಕಪ್ಪ ಸುಳ್ಳು ಹೇಳ್ಬಿಟ್ಟೆ? ನಾನೇ ನನ್ ಕೈಯಾರ 9 ಲಕ್ಷ ರೂಪಾಯಿ ಕೊಡ್ತಂದಿದ್ದೀನಿ ಆ ನೆಕ್ಲೆಸ್ನ, ಅದನ್ನ ನಕಲಿ ಅನ್ಬಿಟ್ಯಲ್ಲ. ಅಂಕಲ್, ಚಿನ್ನದ ಕಮಲದಂತ ಅವಳ ಮುಖದಲ್ಲಿ ಕೋಹಿನೂರು ವಜ್ರದಾಗೆ ಹೊಳಿತಾರೋ ಆ ಕಣ್ಣುಗಳನ್ನ ನೋಡಿದ್ರ? ಆ ಕಣ್ಣಿನಿಂದ ಬರೋ ಒಂದೊಂದು ಹನಿ ಒಂದೊಂದು ಲಕ್ಷ. ಈಗಾಗ್ಲೇ ಈ ಕಣ್ಣಿಂದ 6 ಹನಿ, ಆ ಕಣ್ಣಿಂದ 6 ಹನಿ ಬಿದ್ದಿದೆ. 1 ಹನಿಗೆ 1 ಲಕ್ಷ ರೂಪಾಯಿ ಆದ್ರೆ 12 ಹನಿಗೆ ಎಷ್ಟಾಯ್ತು? 12 ಲಕ್ಷ ರೂಪಾಯಿ. 9 ಲಕ್ಷ ರೂಪಾಯಿ ಹಾರಕ್ಕೆ 12 ಲಕ್ಷದ ಕಣ್ಣೀರು ನ್ಯಾಯನ? ಅರೆ, ಈ ವಿಷಯ ನಮ್ಮ ಅಪ್ಪನ ಗೊತ್ತಾದ್ರೆ ಲವ್ ಮುಟ್ಟಾಳ
ನಿನಗ್ ಬುದ್ಧಿ ಇದೆಯಾ? ಪ್ರೀತಿ ಇರ್ಲಿ ನೀತಿ ಇರ್ಲಿ, ವ್ಯಾಪಾರದಲ್ಲಿ ರೀತಿ ಇರ್ಬೇಕು ಅಂತಾರೆ. ಸರಿ, ಈಗೇನ್ ಮಾಡ್ತಿ? ಏನ್ ಮಾಡೋದು? ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಬನ್ನಿ. ಪೊಲೀಸ್ ಸ್ಟೇಷನ್ ಮುಂಚೆ ಸ್ವಲ್ಪ ಓ ಥ್ಯಾಂಕ್ ಯು. ಏನ್ ಮಿಸ್ಟರ್ ರವಿಶಂಕರ್, 9 ಲಕ್ಷ ರೂಪಾಯಿ ಬೆಲೆ ಬಾಳೋ ನೆಕ್ಲೆಸ್ ಹೋಗಿದೆ, ಅದನ್ನೋಗಿ ಸ್ಮಾಲ್ ಕಂಪ್ಲೇಂಟ್ ಅಂತಿರಲ್ಲ? ಇನ್ಸ್ಪೆಕ್ಟರ್, ಈ ವಿಷಯದಲ್ಲಿ ನನಗೆ ಹಣ ಮುಖ್ಯ ಅಲ್ಲ. ಅದು ಯಾವ ದೇವತೆಯ ಕೊರಳನ್ನ ಅಲಂಕಾರ ಮಾಡ್ಲಿ ಅಂತ ಆಸೆ ಪಟ್ನೋ ಅದು ನಡಿಲಿಲ್ಲ ಅಂತ ನಿರಾಸೆ. ದೇವತೆನಾ? ಯಾರದು? ನಿನ್ನ ಅತ್ತಿಗೆ ಆಗೋ ಹೆಣ್ಣು. ನನ್ನ ಅತ್ತಿಗೆ ಆಗೋಳ? ಯಾರ ಪುಣ್ಯಾತ್ಮಳು? ಮೀನಾದೇವಿ, ಡ್ಯಾನ್ಸರ್ ಮೀನಾದೇವಿ. ಡ್ಯಾನ್ಸರ್ ಮೀನಾದೇವಿನಾ? ಹೌದು ಇನ್ಸ್ಪೆಕ್ಟರ್. ನಾನು ಹೇಳದ್ನಲ್ಲ ನೆಕ್ಲೆಸ್, ಅದು ಆಕೆ ಕುತ್ಕಲ್ಲಿರ್ಬೇಕಾದ್ದು. ಆದಷ್ಟು ಬೇಗ ಪತ್ತೆ ಮಾಡಿ. ಶೋರ್. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಮಾವ ಮಾವ. ಯಾವನ ನನ್ ಮಾವ? ನಾನು ನಟರಾಜ್. ನಿನ್ ಮಗಳನ್ನ ಮದುವೆ ಮಾಡ್ಕೊಂಡು ಉದ್ಧಾರ ಮಾಡೋಣ ಅಂತಿದ್ರೆ ಹಣಕ್ಕೋಸ್ಕರ ಅವಳನ್ನ ಒಬ್ಬ ಕುಡುಕ್ನ ಹತ್ರ ಬಿಟ್ಟು ಸೂಳೆ ಮಾಡ್ಬೇಕು ಅಂತಿದ್ಯಾ? ಮನೆ ಹಾಳ, ನನ್ನ ಮಗಳು ಸೂಳೆ ಅಂತೀರಾ? ಸೂಳೆನ ಸೂಳೆ ಅಂದೆ ಗರ್ತಿ ಅನ್ನಕ್ಕಾಗುತ್ತೇನೋ ಕುರುಡ ನನ್ನ ಮಗನೇ. ಮರ್ಯಾದೆಯಾಗಿ ನಿನ್ನ ಮಗಳಿಗೆ ಬುದ್ಧಿ ಹೇಳಿ ನನಗೆ ಒಪ್ಸಿದ್ರೆ ಸರಿ, ಇಲ್ದಿದ್ರೆ ನಿನ್ನ ಮಗಳ ಮುಖಕ್ಕೆ ಆಸಿಡ್ ಎರಚಿ ಪಿಶಾಚಿ ಮಾಡ್ಬಿಡ್ತೀನಿ. ಏನು? ನನ್ನ ಮಗಳ ಮುಖಕ್ಕೆ ಆಸಿಡ್ ಇರ್ತೀಯ? ನಿನ್ನ ಕೊಂದು ಬಿಡ್ತೀನಿ. ಮುದಿಗೂಬೆ ನನ್ನ ಮಗನೇ, ನನ್ನ ಹತ್ರ ನೀನ್ ಬಾಲ ಬಿಸ್ತೀಯ? ನಿನ್ ತಾಳಕ್ ನಾನ್ ಕುಣಿಲಿಲ್ಲ ಅಂತ ಮನ್ಸಿಗೆ ಬಂದ ಹಾಗೆಲ್ಲ ನಡ್ಕೋತೀಯಾ? ಹೌದೇ, ನೀನ್ ನನ್ ತಾಳಕ್ ಕುಣಿದಿದ್ ಮೇಲೆ ಯಾವನ್ ತಾಳಕ್ಕೋ ಕುಣಿಯೋಕ್ಕಾಗೋಲ್ಲ. ಆ ಕುಣಿಯೋ ಕಾಲ್ನೆ ಮುರಿದು ಬುದ್ಧಿ ಕಲಿಸ್ತೀನಿ ನಿನಗೆ. ಅದೇನ್ ಮಾಡ್ತೀಯೋ ಮಾಡು. ನೀನಂತ ಅಲ್ಪರಿಗೆಲ್ಲ ಹೆದರೋಳಲ್ಲ ನಾನು. ಲೇ, ಈ ಅಲ್ಪ ಕೈ ಬಿಟ್ರೆ ಹೊಟ್ಟೆಗೆ ಹಿಟ್ಟಿಲ್ದೆ ಸಾಯ್ಬೇಕಾಗುತ್ತೆ ಕಣೆ. ಉಪವಾಸ ಸತ್ರು ಸರಿ, ತುತ್ತನ್ನಕ್ಕೋಸ್ಕರ ನೀನ್ ಹೇಳೋ ಹೊಲ್ಸ್ ಕೆಲಸ ಮಾಡೋಳಲ್ಲ ನಾನು. ತಗೋ ನಿನ್ ಅಗ್ರಿಮೆಂಟ್. ಇವತ್ತಿಗೆ ನಿನ್ ಋಣ ಹರಿದೋಯ್ತು. ನನಗ್ ಟಿವಿಲಿ ಕೆಲಸ ಸಿಕ್ಕಿದೆ. ನಿನ್ ಋಣ ಇಲ್ದೆ ನಮ್ಮಪ್ಪನ್ ಸಾಕೋ ಯೋಗ್ಯತೆ ನನಗಿದೆ. ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್. ಹೋಗ್ತೀನಿ ಕಣೆ, ಹೋಗ್ತೀನಿ. ಮತ್ತೆ ಬಂದು ನಿನ್ನ ಸರಿಯಾಗಿ ವಿಚಾರಿಸ್ಕೊಳ್ತೀನಿ. ಅಪ್ಪ, 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 ರವಿ, 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 ಟಿವಿನೂ ಆನ್ ಮಾಡಿಟ್ಟು ಎಲ್ಲಿ ಹೋದ ಇವನು? ರವಿ, ರವಿ, ನಾನು ಇಲ್ಲೇ ಇದ್ದೀನಿ ಅಂಕಲ್. ಕತ್ಲೆಯಲ್ಲಿ ಯಾಕೆ ಹೀಗೆ ಕೂತಿದೀಯಾ? ನನಗೆ ಪ್ರಿಯವಾದ ವಸ್ತು ನನ್ನ ಕಣ್ಣೆದುರುಗಡೆ ಇಲ್ಲ ಅಂದಮೇಲೆ ನನಗೆ ಬೆಳಕು ಒಂದೇ, ಕತ್ತಲು ಒಂದೇ. ಐ ಲೈಕ್ ಡಾರ್ಕ್ನೆಸ್. ನಾನು ಎಲ್ಲೆಲ್ಲೋ ವಿಚಾರಿಸಿದೆ ಕಣಪ್ಪ, ಮೀನಾ ಇರೋ ಜಾಗ ತಿಳಿಲಿಲ್ಲ. ಅಂಕಲ್, ನಿಮಗೆ ತಿಳಿಯೋದು ಯಾವಾಗ? ನೀವು ನನಗೆ ಹೇಳೋದು ಯಾವಾಗ? ನಾನು ಮೀನಾ ನೋಡೋದು ಯಾವಾಗ? ದೂರದರ್ಶನ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಸಿದ್ಧ ಗಾಯಕಿ ಕುಮಾರಿ ಮೀನಾದೇವಿ ಅವರಿಂದ ಕನ್ನಡದ ಭಾವಗೀತೆಗಳು. ಸಂಗೀತ ನಿರ್ದೇಶನ ವಿಜಯಾನಂದ್. ಎಲ್ಲಿ ಬಂದಿದ್ದೀನಿ ನಾನು?
ಆ ಟಿವಿ ಸ್ಟೇಷನ್ನವರು ಮೀನಾದೇವಿ ಮನೆ ಇಲ್ಲೇ ಎಲ್ಲೋ ಇದೆ ಅಂತ ಹೇಳಿದ್ರು. ಇದೇನು ಊರ ಕಾಡ ಒಂದು ಗೊತ್ತಾಗ್ತಾ ಇಲ್ವೇ? ಎಕ್ಸ್ಕ್ಯೂಸ್ ಮೀ, 1 second. ಮೀನಾದೇವಿ ಅಂತ ಒಬ್ಬಾಕೆ. ಒಬ್ಬಾಕೆ ಏನು? ಒಂದು ಹುಡುಗಿ. ಚಿಚಿ 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 ಹುಡುಗಿ ಅಲ್ಲ, ತರುಣಿ. ಆಕೆ ಇದೇ ಕಾಲೋನಿನಲ್ಲಿ ಎಲ್ಲೋ ಇದ್ದಾರೆ. ಅವ್ರ ಮನೆ ಎಲ್ಲಿದೆ ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತ ಹೇಳ್ತೀವಿ. ಅಡ್ರೆಸ್ ಕೇಳಿದ್ರೆ ಚಾಕು ಯಾಕೆ ಸರ್ ತೆಗಿತೀರಾ? ಆ ಚೈನ್ ಚಿನ್ನದ್ದು ತೆಚ್ಕೊಡು. ತೆಗಿಯೋ. ಆಚು. ಓ, ವಾಚ್. ಉಂಗ್ರ. ಇದು ಬೇರೆ ಇದೆಯಾ? ನನಗೆ ಗೊತ್ತೇ ಇರ್ಲಿಲ್ಲ. ಇನ್ನೊಂದು ಉಂಗ್ರ. ಈಗಲಾದ್ರೂ ಮೀನಾದೇವಿ ಮನೆ ಅಡ್ರೆಸ್ ಯಾವ್ದು ಅಂತ ಹೇಳ್ತೀರಾ? ಮೊದ್ಲು ಈ ಜೇಬ್ನ ಖಾಲಿ ಮಾಡೋಣ. ನೋಡಿ, ಆ ಪರ್ಸ್ ಬೇಕಾದ್ರೆ ನೀವು ಇಟ್ಕೊಳ್ಳಿ, ಆ ಖರ್ಚೀಫ್ ನ ಕೊಡ್ತೀವಿ. ಮೀನಾದೇವಿ ಮನೆ ಅಡ್ರೆಸ್ ಯಾವ್ದು ಅಂತ ಹೇಳ್ತೀರಾ? ಇಲ್ಲಿಂದ ಸೀದಾ ಹೋಗು, ಎಡಗಡೆ ತಿರ್ಕೋ, ಹಾಗೆ ಬಲಗಡೆ ತಿರುಗು, ಅಲ್ಲಿಂದ ನೇರ ಹೋಗು. ಅಲ್ಲಿ ಬೇಕಾದಷ್ಟು ಮನೆಗಳಿವೆ. ಅಲ್ಲಿ ನಿಂತ್ಕೋ, ಮೀನಾ ಮೀನಾ ಅಂತ ಕೂಗು. ಆ ಮೀನಾ ಓಡು ಬರ್ತಾಳೆ. ಬಂದ್ರೋ, ಪೀಟರ್ಸ್ ಬಾರ್ಗ್ ಹೋಗಿ ಮಜಾ ಮಾಡೋಣ. ಪೀಟರ್ಸ್ ಬಾರ್ ನಲ್ಲಿ ನನ್ನ ದುಡ್ಡಿನಲ್ಲಿ ನಿಮ್ಮ ಮಜಾ. ಮೀನಾ, ಟಿವಿನಲ್ಲಿ ನೀನು ಹಾಡ್ತಾ ಇದ್ದಿದ್ದು ನೋಡಿದೆ. ನೀನ್ ನೋಡ್ಬೇಕು ಅನ್ನಿಸ್ತು, ಬಂದ್ಬಿಟ್ಟೆ. ಇಷ್ಟೊತ್ನೆಲ್ಲ ಹುಡ್ಕೊಂಡ್ ಬರೋದು? ನಮ್ಮ ಪ್ರೀತಿಗೆ ಹೊತ್ತು ಗೊತ್ತು ಯಾವುದೂ ಇಲ್ಲ ಮೀನಾ. ಇನ್ನು ಹೆಚ್ಚು ದಿನ ನಾನು ನಿನ್ನ ಬಿಟ್ಟಿರೋಕ್ಕಾಗಲ್ಲ. ಆದಷ್ಟು ಬೇಗ ನಮ್ಮ ಡ್ಯಾಡಿಗೆ ಹೇಳಿ ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಮೀನಾ, ಈ ಪ್ರೀತಿ ದಾರಿ ಬಹಳ ಕಷ್ಟ ಅಂತ ಹೇಳ್ತಾರೆ. ಅದ್ರ ಅನುಭವ ಇವತ್ತು ನನಗಾಯ್ತು. ಹೇಗೆ? ಹೇಳ್ತೀನಿ. ಅದಕ್ಕೆ ಮುಂಚೆ ಒಂದು ಮುಖ್ಯವಾದ ಕೆಲಸ ಬಾಕಿ ಇದೆ. ಎಕ್ಸ್ಕ್ಯೂಸ್ ಮೀ, ನಾನು ಇಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಅಭ್ಯಂತರ ಇಲ್ಲ ಅಲ್ಲ? ಥ್ಯಾಂಕ್ ಯು ಬ್ರದರ್. ಈ ಪ್ರಪಂಚದಲ್ಲಿ ಡೀಸೆಂಟ್ ಜನಗಳು ಸಿಕ್ಕೋದ್ರೆ ಬಹಳ ಕಷ್ಟ. ನೀವು ಇದೀರ ದೊಡ್ಡ ಮನುಷ್ಯರು, ಅವರು ಇದ್ದಾರೆ ಥರ್ಡ್ ಕ್ಲಾಸ್ ಕಚಡ ನನ್ನ ಮಕ್ಕಳು, ಲೋಫರ್ಸ್, ರೋಡ್ನಲ್ಲಿ ಸಿಕ್ದೋರು. ನೋಡೋಕೆ ಸ್ವಲ್ಪ ನಿಮ್ಮ ಹಾಗೆ ಇದ್ದಾರೆ, ಆದ್ರೂ ನೀವು ಇದರ ದೊಡ್ಡ ಮನುಷ್ಯರು, ಅವರು ಇದ್ದಾರೆ ಕಚಡ ನನ್ನ ಮಕ್ಕಳು. ನಾನು ನನ್ನ ಮೀನಾದೇವಿ ಅಡ್ರೆಸ್ ಕೇಳಿದೆ. ತಕ್ಷಣ ಒಬ್ಬ, ಈ ಚಾಕು ನಿಮ್ದೆ ತಾನೆ? ಹೌದು, ನಮ್ದೇನೆ. ಒಬ್ಬ ನನ್ನ ಕುತ್ತಿಗೆ ಹತ್ರ ಹಿಡಿದು ನನ್ನ ಚೈನ್ ಕಿತ್ಕೊಂಡ್ಬಿಟ್ಟ. ಒಬ್ಬ ನನ್ನ ಪರ್ಸ್ ಕಿತ್ಕೊಂಡ್ಬಿಟ್ಟ. ಇನ್ನೊಬ್ಬ ನನ್ನ ಉಂಗುರ ಕಿತ್ಕೊಂಡ್ಬಿಟ್ಟ. ಇನ್ನೊಬ್ಬ ನನ್ನ ವಾಚ್ ಕಿತ್ಕೊಂಡ್ಬಿಟ್ಟ. ಇದಕ್ಕೆಲ್ಲ ನಾನು ಕೇರ್ ಮಾಡೋನಲ್ಲ, ಆದ್ರೆ ನನಗೆ ಬಹಳ ಪ್ರಿಯವಾದ ವಸ್ತು, ನನ್ನ ಡಾರ್ಲಿಂಗ್ ಕೊಟ್ಟಿದ್ದ ಖರ್ಚೀಫ್, ಅದನ್ನ ಆ ಕಚ್ಚಡ ನನ್ನ ಮಕ್ಕಳು ಗಲಾಟೆ ಮಾಡಿ ಕಿತ್ಕೊಂಡ್ಬಿಟ್ರು. ಅಯ್ಯೋ ಪಾಪ, ಅದನ್ನೆಲ್ಲ ಎಲ್ಲಿ ಕಳ್ಕೊಂಡ್ರಿ ನೀವು? ಇಲ್ಲೇ ಈ ರಸ್ತೆ ಮೂಲೆನಲ್ಲಿ ಆ 4 ಜನ ಕಚಡ ನನ್ನ ಮಕ್ಕಳು ನನ್ನ ಮೇಲೆ ಗಲಾಟೆ ಮಾಡಿ ಎಲ್ಲ ಕಿತ್ಕೊಂಡ್ಬಿಟ್ರು. ತುಂಬಾ ಅನ್ಯಾಯ, ತುಂಬಾ ಅನ್ಯಾಯ. ನೀವ್ಯಾಕೆ ಸುಮ್ನೆ ಕೂತಿದ್ದೀರಾ? ಕುಡೀರಿ. ತಗೊಳ್ರ. ನಿಮ್ಮನ್ನ ನೋಡಿದ್ರೆ ಬಹಳ ಯೋಗ್ಯರಾಗಿ ಕಾಣಿಸ್ತೀರಾ.
ನೀವು ಇದರ ದೊಡ್ಡ ಮನುಷ್ಯರು, ಅವರು ಇದಾರೆ ಕಚಡ ನನ್ನ ಮಕ್ಕಳು. ನಿಮ್ ಹತ್ರ ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ಆ ಕಚಡ ನನ್ನ ಮಕ್ಕಳು ನಿಮ್ಗೇನಾದ್ರೂ ಸಿಕ್ಕಿದ್ರೆ ಅವ್ರ ಹತ್ರ ನಂದೊಂದು ಕರ್ಚೀಫ್ ಇದೆ, ದಯವಿಟ್ಟು ಅದನ್ನ ನನಗೆ ವಾಪಸ್ ಮಾಡಕ್ ಹೇಳಿ. ನೀವು ಇದ್ದೀರಾ ದೊಡ್ಡ ಮನುಷ್ಯರು, ಅವರು ಇದ್ದಾರೆ ಕಚಡ ನನ್ನ ಮಕ್ಕಳು. ಬಲ್ಲ ಕಚಡ ನನ್ನ ಮಕ್ಕಳ, ಅವರು ನೀವು ಇದ್ದೀರಾ. ಸ್ವಲ್ಪ ಓವರ್ ಡೋಸ್ ಅಂತ ಕಾಣುತ್ತೆ. ಹೇಳಿದ್ದೆ ಹೇಳ್ತಾನೆ. ಎಕ್ಸ್ಕ್ಯೂಸ್ ಮೀ ಬ್ರದರ್ಸ್, ಎಲ್ಲ ಸ್ವಲ್ಪ ಎದ್ ನಿಂತ್ಕೋತೀರಾ? ಆ 4 ಜನ ಕಚಡ ನನ್ನ ಮಕ್ಕಳು ನಿಮ್ಮನ್ನ ನೋಡಿದ ತಕ್ಷಣ ಹೀಗೆ ಚಾಕು ತೆಗಿತಾರೆ. ನೀವೇನು ಹೆದರ್ಕೋಬೇಡಿ. ಆ ಚಾಕುನ ನೋಡಿ ಮೆತ್ತಿಗೆ ತೆಗೆದು ಹೀಗೆ ಬಿಸಾಕಿ. ಅವನು ಹೀಗೆ ನೋಡ್ತಾನೆ, ಇವನು ಅವನ್ನ ಇನ್ನೊಬ್ಬ ಕಚಡ ನನ್ನ ಮಗನಿಗೆ ಹಿಡಿದು ಎಳೆದು ಒದ್ದು ಇನ್ನೊಬ್ಬನು ಹೀಗೆ ಕೈ ಎತ್ತಾನೆ, ಅವನ್ ಕೈನ ಹೀಗೆ ಮಡ್ಚಿ ಕತ್ತೆ ಗೊತ್ತಾಗೆ ಮೊದಲನೇ ಅವನು ನಿಧಾನವಾಗಿ ಎದ್ದು ನಿಂತ್ಕೊಂಡು ಮೆಲ್ಲಗೆ ನಡ್ಕೊಂಡ್ಬಂದು ಹೀಗೆ ಹಿಡ್ಕೋತಾನೆ. ಆದ್ರೆ ನೀವೇನು ಹೆದರ್ಕೊಳ್ಳೋದು ಬೇಕಾಗಿಲ್ಲ, ಅವನು ನಿಮ್ಗೇನು ಮಾಡಲ್ಲ. ಅಷ್ಟ್ರಲ್ಲಿ ಇಬ್ರು ಬಂದೇ ಬರ್ತಾರೆ. ಅವ್ರ ಕೈನ ಹೀಗೆ ಹಿಡಿದು ಹೀಗೆ ತಿರ್ಚಬೇಕು. 4ನೇವನಲ್ಲಿ ಕಾಣಿಸ್ತಾನೆ ಇಲ್ಲ. 4ನೇವನು ಬಂದು ಬಲಗಡೆಯಿಂದ ನನ್ನ ಹೊಡೆಯೋಕ್ ಬರ್ತಾನೆ, ಎಡಗಡೆಯಿಂದ ನನ್ನ ಹೊಡೆಯೋಕ್ ಬರ್ತಾನೆ, ನನ್ನನ್ನು ಹೊಡೆಯೋಕ್ ಬರ್ತಾನೆ. ನೀನ್ಯಾಕಿನ್ನು ಇಲ್ಲೇ ಇದೀಯ? ಓ, ನೀವು ಆ ಕಚಡ ನನ್ನ ಮಕ್ಕಳಿಗೆ ಸಪೋರ್ಟರ್ ಸರ್? ನೀವು ಇದ್ದೀರಾ ದೊಡ್ಡ ಮನುಷ್ಯರು, ಅವರು ಇದ್ದಾರೆ ಕಚಡ ನನ್ನ ಮಕ್ಕಳು. ಆ ಕಚಡ ನನ್ನ ಮಕ್ಕಳು ನನ್ನಿಂದ ಕದ್ಕೊಂಡಿರೋ ವಸ್ತುಗಳನ್ನ ಅಷ್ಟು ಸುಲಭವಾಗಿ ನನಗೆ ವಾಪಸ್ ಕೊಡೋದಿಲ್ಲ. ಒಬ್ಬನ್ನ ಹಿಡಿದು ಎಲ್ಲಿ ನನ್ನ ಚೈನ್ ಅಂದ್ರೆ ಚೈನ್ ಕೊಡ್ತಾನೆ, ಎಲ್ಲಿ ನನ್ನ ವಾಚ್ ಅಂದ್ರೆ ವಾಚ್ ಕೊಟ್ಟು ಬಿಡ್ತಾನೆ, ಎಲ್ಲಿ ನನ್ನ ಉಂಗುರ ಅಂದ್ರೆ ಉಂಗುರ ಕೊಡ್ತಾನೆ, ಎಲ್ಲಿ ನನ್ನ ಅಂತ ಕೇಳೋದೇ ಬೇಕಾಗಿಲ್ಲ, ಅವನಾಗ ಅವನೇ ಕೊಟ್ಟು ಬಿಡ್ತಾನೆ. ಈಗ ಬಂದಿರೋ ಪ್ರಾಬ್ಲಮ್ ಕರ್ಚೀಫ್. ಎಲ್ಲಿ ನನ್ನ ಕರ್ಚೀಫ್? ಸರ್, ಇದೇನಾ ನಿಮ್ ಕರ್ಚೀಫ್? ಇದೆ ನನ್ನ ಕರ್ಚೀಫ್. ಎಲ್ಲಿ ಸಿಕ್ತು? ಬರೀ ಆ ಟೇಬಲ್ ಕೆಳಗೆ ಬಿಸಾಕಿದ್ರು. ಈ ಕರ್ಚೀಫ್ಗೋಸ್ಕರ
ನಾನು ಏನ್ ಬೇಕಾದ್ರೂ ಕೊಡೋಕ್ ಸಿದ್ಧ. ಸದ್ಯಕ್ಕೆ ನನ್ನ ಹತ್ರ ಇರೋದು ಈ ಪರ್ಸ್. ಇದನ್ನೇ ಇಟ್ಕೋ. ಏನಂದೆ? ನನ್ನ ಮಗ ರಾವ್ ಬಹದ್ದೂರ್ ರಾಜ ಮೋಹನ್ ರಾಯರ ಏಕೈಕ ಪುತ್ರ. ನೀನು ಒಬ್ಬ ಸಾಧಾರಣ ಡಾನ್ಸರ್ ಮದುವೆ ಆಗ್ತೀಯ. ಡ್ಯಾಡಿ, ಮದುವೆ ಅನ್ನೋದು ನೀವು ಮಾಡ್ತಾ ಇರೋ ಬಿಸ್ನೆಸ್ ಅಲ್ಲ. ಇಷ್ಟು ಲಕ್ಷ ಬಂಡವಾಳ ಹಾಕೋ ಶ್ರೀಮಂತನೇ ಜೊತೆಲಿರ್ಬೇಕು ಅಂತ ಹೇಳೋ ವ್ಯಾಪಾರ ಅಲ್ಲ. ಇದು ಇಬ್ಬರ ಬಾಳಿನ ಪ್ರಶ್ನೆ, ಎರಡು ಹೃದಯಗಳ ಸಂಬಂಧದ ಸಮಸ್ಯೆ. ಅದೇನೇ ಇರ್ಲಿ, ಕಾಲೆ ಗೆಜ್ಜೆ ಕಟ್ಕೊಂಡು ಕುಣಿಯೋ ಹೆಣ್ಣು ಈ ಮನೆಗೆ ಸೊಸೆಯಾಗಿ ಬರೋ ಸಾಧ್ಯನೇ ಇಲ್ಲ. ಗೆಜ್ಜೆ ಕಟ್ಕೊಂಡು ಕುಣಿದಾಕ್ಷಣಕ್ಕೆ ಅವಳು ಹೆಣ್ಣಲ್ವೇನೋ? ಇರಬಹುದು. ದೇವ್ರ ಮುಂದಿರೋದು ನೀರೇ, ನದಿಯಲ್ಲಿ ಹರಿಯೋದು ನೀರೇ. ಆದ್ರೆ ಜನ ತೀರ್ಥ ಅನ್ನೋದು ದೇವ್ರ ಮುಂದಿರೋ ನೀರನ್ನ. ಸ್ನಾನಕ್ಕೆ ನೆರವಾಗೋದು, ದಾಹನ ತೀರ್ಸೋದು, ಜೀವನಕ್ಕೆ ಆಧಾರವಾಗಿರೋದು ನದಿ ನೀರೇ ಹೊರತು ದೇವರ ಮುಂದಿರೋ ನೀರಲ್ಲ. ನೀನು ಆಗರ್ಭ ಶ್ರೀಮಂತನ ಮಗ, ಅವಳು ಭಿಕಾರಿ. ಡ್ಯಾಡಿ, ನಾನು ನಿಮ್ ಮಗನಾಗ ಹುಟ್ಟಬೇಕು ಅಂತ ತಪಸ್ ಮಾಡಲಿಲ್ಲ. ಅವಳು ಬಡತನದಲ್ಲಿ ಹುಟ್ಟಬೇಕು ಅಂತ ಆಸೆ ಪಡ್ಲಿಲ್ಲ. ಹುಟ್ಟೋದು ಕೇವಲ ಒಂದು ಆಕಸ್ಮಿಕ. ಅದಕ್ಕೋಸ್ಕರ ಇಷ್ಟಪಟ್ಟವ್ರನ್ನ ಕಟ್ಕೊಳ್ಳೋ ಹಕ್ಕಿಲ್ಲ ಅನ್ನೋದು ಕಟುಕತನ. ರವಿ, ಈ ಶಿಲಾಬಾಲಿಕೆಯ ಬೆಲೆ ಏನು ಅಂತ ಗೊತ್ತಾ? 3 ಲಕ್ಷ. ಈ ಶಿಲ್ಪದ ಬೆಲೆ 3.5 ಲಕ್ಷ. ಈ ಪುರಾತನ ದೀಪದ ಕಂಬದ ಬೆಲೆ 1 ಲಕ್ಷ. ಈ ಮನೆಯ ಒಂದೊಂದು ಬಾಗಿಲಿಗೆ ಬಳಸಿರುವ ಮರದ ಬೆಲೆ ಲಕ್ಷಾಂತರ. ನೀನು ಕಾಲಿಂದ ಮೆಟ್ಟಿ ನಿಂತಿರುವ ರತ್ನ ಕಂಬಳಿಯ ಬೆಲೆ 50,000. ನೀನು ಕೂತ್ಕೊಳ್ಳೋಕೆ ಅಂತ ಮಾಡಿರುವ ಈ ಸೋಫಾದ ಬೆಲೆ 30,000. ಈ ಹೊತ್ತು ಈ ಮನೆಯ ಬೆಲೆ 1 ಕೋಟಿಗಿಂತ ಹೆಚ್ಚು. ಇಂಥ ಅರಮನೆಗೆ ಕಾಲಿಡೋ ಹೆಣ್ಣು ರಾಜಕುಮಾರಿ ಹಾಗೆ ಇರಬೇಕೆ ಹೊರತು ಸೇವಕಿ ಆಗಲ್ಲ. ರೇಷ್ಮೆ ವಸ್ತ್ರದ ಮೇಲೆ ವಜ್ರ ವೈಡೂರ್ಯಗಳನ್ನು ಇಡಬೇಕೆ ಹೊರತು ಮಣ್ಣು ಹೆಂಟೆ. ಡ್ಯಾಡಿ, ಹೌದು, ನಿನ್ ಡ್ಯಾಡಿನೇ ಹೇಳುತ್ತಿರೋದು. ಇಷ್ಟು ದಿವಸ ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡಿದೆ, ಮನಸ್ಸಿಗೆ ಬಂದ ಹಾಗೆ ಇದ್ದೆ. ನಾನು ಯಾವುದಕ್ಕೂ ಅಡ್ಡಿ ಮಾಡಲಿಲ್ಲ. ಆದ್ರೆ ಈ ಹೊತ್ತು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನಿನ್ನ ಮೀನಾ ಈ ಮನೆಗೆ ಸೊಸೆಯಾಗಿ ಬರೋದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನನ್ನ ಮಗ ರಾವ್ ಬಹದ್ದೂರ್ ರಾಜ ಮೋಹನ್ ರಾಯರ ಏಕೈಕ ಪುತ್ರ. ನೀನು ಒಬ್ಬ ಸಾಧಾರಣ ಡಾನ್ಸರ್ ಮದುವೆ. ಕಾಲೆ ಗೆಜ್ಜೆ ಕಟ್ಕೊಂಡು ಕುಣಿಯುವ ಹೆಣ್ಣು ಈ ಮನೆಗೆ ಸೊಸೆಯಾಗಿ ಬರೋದು ಸಾಧ್ಯನೇ ಇಲ್ಲ. ಈ ಹೊತ್ತು ಈ ಮನೆಯ ಬೆಲೆ 1 ಕೋಟಿಗೆ. ಇಂಥ ಅರಮನೆಯ ಕಾಲಿಡೋ ಹೆಣ್ಣು ರಾಜಕುಮಾರಿ ಹಾಗೆ ಇರಬೇಕೆ ಹೊರತು ಸೇವಕಿ ಆಗಿಲ್ಲ. ದೇವ್ರ ಮುಂದಿರೋದು ನೀರೇ, ನದಿಯಲ್ಲಿ ಹರಿಯೋದು ನೀರೇ. ಆದ್ರೆ ಜನ ತೀರ್ಥ ಅನ್ನೋದು ದೇವ್ರ ಮುಂದಿರೋ ನೀರು. ರವಿ, ಈ ಶಿಲಾಬಾಲಿಕೆಯ ಬೆಲೆ ಏನು ಅಂತ ಗೊತ್ತಾ? 3 ಲಕ್ಷ. ಈ ಶಿಲ್ಪದ ಬೆಲೆ 3.5 ಲಕ್ಷ. ಈ ಪುರಾತನ ದೀಪದ ಕಂಬದ ಬೆಲೆ 1 ಲಕ್ಷ. ಈ ಮನೆಯ ಒಂದೊಂದು ಬಾಗಿಲಿಗೆ ಬಳಸಿರುವ ಮರದ ಬೆಲೆ ಲಕ್ಷಾಂತರ. ನೀನು ಕಾಲಿಂದ ಮೆಟ್ಟಿ ನಿಂತಿರುವ ರತ್ನ ಕಂಬಳಿಯ ಬೆಲೆ 50,000. ನೀನು ಕೂತ್ಕೊಳ್ಳೋಕೆ ಅಂತ ಮಾಡಿರುವ ಈ ಸೋಫಾದ ಬೆಲೆ 30,000. ಈ ಹೊತ್ತು ಈ ಮನೆಯ ಬೆಲೆ 1 ಕೋಟಿಗಿಂತ. ಇಂಥ ಅರಮನೆಯ ಕಾಲಿಡುವ ಹೆಣ್ಣು ರಾಜಕುಮಾರಿ ಹಾಗೆ ಇರಬೇಕೆ ಹೊರತು ಸೇವಕಿ ಆಗಲ್ಲ. ರೇಷ್ಮೆ ವಸ್ತ್ರದ ಮೇಲೆ ವಜ್ರ ವೈಡೂರ್ಯಗಳನ್ನು ಇಡಬೇಕು ಹೊರತು ಮಣ್ಣು ಹೆಂಟೆ. ಹೌದು, ಡ್ಯಾಡಿನೇ ಹೇಳ್ತೀನಿ. ಇಷ್ಟು ದಿವಸ ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡಿದೆ, ಮನಸ್ಸಿಗೆ ಬಂದ ಹಾಗೆ ಇದ್ದೆ. ನಾನು ಯಾವುದಕ್ಕೂ ಅಡ್ಡಿ ಮಾಡಿಲ್ಲ. ಆದ್ರೆ ಈ ಹೊತ್ತು ಖಂಡಿತವಾಗಿ ನಿನ್ನ ಮೀನಾ ಈ ಮನೆಗೆ ಸೊಸೆಯಾಗಿ ಬರೋದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನೀನು ಸಾಧಾರಣ ಡಾನ್ಸರ್ ಕಾಲೆ ಗೆಜ್ಜೆ ಕುಣಿಯುವ ಹೆಣ್ಣು ಈ ಮನೆಗೆ ಸೊಸೆಯಾಗಿ ಬರೋದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನೀನು ಇಲ್ಲಿಗೆ ಯಾಕೆ ಬಂದೆ? ಯಾರ ಅಪ್ಪಣ ಕೇಳ್ಕೊಂಡು ಇಲ್ಲಿಗೆ ಬಂದೆ? ಯಾರು ನೀನು? ಯಾರು? ನರ್ತಕಿ, ಕೇವಲ ನರ್ತಕಿ, ಸಾಧಾರಣ ಕುಣಿಯೋ ಹೆಣ್ಣು. ನಿನಗೆ
ಈ ಅರಮನೆಗೆ ಬರೋಷ್ಟು ಧೈರ್ಯ ಬಂತ? ನಮ್ಮ ಡ್ಯಾಡಿ ಹೇಳಿ ಕೇಳಿಸ್ತಿಲ್ಲ? ನಾನು ರಾವ್ ಬಹದ್ದೂರ್ ರಾಜಾ ಮೋಹನ್ ರಾಯರ ಏಕೈಕ ಪುತ್ರ, ಆಗರ್ಭ ಶ್ರೀಮಂತ. ರೇಷ್ಮೆ ವಸ್ತ್ರದ ಮೇಲೆ ವಜ್ರ ವೈಢೂರ್ಯನ ಇಡ್ತಾರೆ ಹೊರತು ಮಣ್ಣಿನ ಹೆಂಟೆನಲ್ಲ, ಮಣ್ಣಿನ ಹೆಂಟೆನಲ್ಲ. ಅರ್ಥ ಆಯ್ತಾ? ನಿನ್ನ ಯೋಗ್ಯತೆ ಏನು? ನಿನ್ನ ಅಂತಸ್ತೇನು? ನಿನ್ನ ಶ್ರೀಮಂತಿಕೆ ಏನು? ನೀನು ನನ್ನ ಮದುವೆ ಆಗ್ತೀಯಾ? ನೋ. ಹೋಗು, ಹೋಗು, ಹೊರಟೋಗು. I said get out! ಮೀನಾ ಹೊರಟೋದ್ಲು, ನನ್ ಮೀನಾ ಹೊರಟೋದ್ಲು, ನನ್ನ ಮೀನ ಕಣ್ಮರಿಯಾಗಿ ಹೊರಟೋದ್ಲು. ಅವಳ ಹತ್ರ ಐಶ್ವರ್ಯ ಇಲ್ಲ, ಶ್ರೀಮಂತಿಕೆ ಇಲ್ಲ, ಆದ್ರೆ ಅವಳು ಕೊಡೋ ಸಂತೋಷನ ನೀವ್ಯಾರು ಕೊಡಕ್ಕಾಗೋದಿಲ್ಲ, ನೀವ್ಯಾರು ಕೊಡಕ್ಕಾಗೋದಿಲ್ಲ. ನನಗ್ ಸುಖ ಸಂತೋಷ ಕೊಡಕ್ಕಾಗ್ದಿರೋ ನೀವು ಯಾರು ಇರ್ಕೊಡ್ದು, ಯಾರು ಇರ್ಕೊಡ್ದು. ಯಾವ ಮನೆಯಲ್ಲಿ ಪ್ರೀತಿ ಪ್ರೇಮ ಇಲ್ವೋ ಆ ಮನೆಯಲ್ಲಿ ಪ್ರೇಮದ ಮೂರ್ತಿ ಯಾಕೆ? ಯಾವ ಮನೆಯಲ್ಲಿ ನನಗೆ ನ್ಯಾಯ ಇಲ್ವೋ ಆ ಮನೆಯಲ್ಲಿ ನ್ಯಾಯದ ಮೂರ್ತಿ ಯಾಕೆ? ಯಾವ ಮನೆಯಲ್ಲಿ ಬೆಳಕಿಲ್ವೋ ಆ ಮನೆಯಲ್ಲಿ ದೀಪ ಯಾಕೆ? ಯಾವ ಮನೆಯಲ್ಲಿ ನನ್ನ ಮೀನಾಗೆ ಜಾಗ ಇಲ್ವೋ ಆ ಮನೆಯಲ್ಲಿ ನೀವ್ಯಾಕೆ? ಬಿಟ್ಟು ನನ್ನಿಂದ ಬದುಕಿರಕ್ಕಾಗಲ್ಲ ಮೀನಾ, ನೀವಿಂದ ನನ್ನಿಂದ ಇರಕ್ಕಾಗಲ್ಲ ಮೀನಾ. ಮೀನಾ, ನನಗೆ ನೀನ್ ಬೇಕು ಮೀನಾ. ಮೀನಾ, 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 ರವಿ, ರವಿ, ಯಾಕೆ ರವಿ, ರವಿ, ಅಯ್ಯೋ ಅಯ್ಯೋ ಏನಾಯ್ತು ನನಗೆ? ರವಿ, 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 ಮಾಡ್ಕೊಳ್ಳಮ್ಮ, ರವಿ, ರವಿ, ರವಿ. ಗುರುಮೂರ್ತಿ, ನೀನೇನಾ ಮೀನಾ? ಮೇಲೆ ಬಾ, ನಿನ್ನ ಹತ್ರ ಮಾತಾಡೋದಿದೆ. ಗುರುಮೂರ್ತಿ, ನೀವಲ್ಲೇ ಇರಿ. ಮೀರಿ ಮತ್ತೆ ಅವನ ನೋಡೋಕ್ ಪ್ರಯತ್ನ ಪಟ್ರೆ ನಾನು ತುಂಬಾ ಕೆಟ್ಟವನಾಗಬೇಕಾಗತ್ತೆ. ಬಿ ಕೇರ್ಫುಲ್. ಮೀನಾ, 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 ಏನಾಯ್ತಮ್ಮ? ಏನಿಲ್ಲ ಗುರುಮೂರ್ತಿಗಳೇ, ನಾನು ನನ್ನ ಯೋಗ್ಯತೆ ಅಂತಸ್ತನ್ನು ಮರ್ತು ಬಿಟ್ಟಿದ್ದೆ. ಅವರದನ್ನ ಜ್ಞಾಪಿಸಿದ್ರು. ನಮ್ಮಂಥವ್ರು ಅವ್ರ ಪಾದದ ಧೂಳಿನ ಮುಟ್ಟಕ್ಕೂ ಯೋಗ್ಯತೆ ಇಲ್ಲ.
ಅವ್ರ ಮಗನ ನಾನು ಬಯಸೋಕ್ಕಾಗತ್ತಾ? ಏನಪ್ಪ ಈ ಮನೇಲಿದ್ರಲ್ಲ ಅವರೆಲ್ಲಿ? ಮೀನಾದೇವಿ ತಾನೇ ಹಾ. ಮನೆ ಖಾಲಿ ಮಾಡಿ ಊರು ಬಿಟ್ಟು ಹೊಟ್ಟೋದ್ರು. ಈ ನಮ್ಮ ಫ್ಯಾಕ್ಟರಿ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚಾಗಿ ಗಳಿಸ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಮಾಲೀಕರಾದ ಮೋಹನ್ ರಾಯ್. ನಾವೆಲ್ಲ ಕೈ ತುಂಬಾ ಸಂಪಾದನೆ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಕಾರಣ ಮೋಹನ್ ರಾಯ್. ನಾವು ತಿಂತಾ ಇರೋ ಅನ್ನ ಅವ್ರು ಕೊಟ್ಟ ಭಿಕ್ಷೆ, ನಾವು ಹಾಕೊಂಡಿರೋ ಬಟ್ಟೆ ಅವ್ರು ಕೊಟ್ಟ ಉಡುಗೊರೆ, ನಮ್ಮೆಲ್ಲರನ್ನು ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದಾರೆ. ಈ ನಮ್ಮ ದಣಿನ ಇವತ್ತಿನ ದಿನ ನಾವೆಲ್ಲರೂ ಸೇರಿ ಒಟ್ಟಾಗಿ ಸನ್ಮಾನ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಇವ್ರು ಹೇಳ್ತಾರ ಸುಳ್ಳು. ಇವ್ರ ಮಾತ್ರ ಯಾರು ನಂಬೇಡಿ. ಬಂಧುಗಳೇ, ದಯವಿಟ್ಟು ನನ್ನ ಮಾತನ್ನ ಕೇಳಿ. ನೀವೆಲ್ಲ ಭಾರತ ದೇಶದ ಪ್ರಜೆಗಳು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ್ರೂ ದಾಸ್ಯ ಮನೋಭಾವ ಹೋಗಿಲ್ಲ ಅನ್ನೋದಕ್ಕೆ ನೀವೇ ಪ್ರತ್ಯಕ್ಷ ಸಾಕ್ಷಿ. ವರ್ಷದಿಂದ ವರ್ಷಕ್ಕೆ ಈ ಫ್ಯಾಕ್ಟರಿ ಹೆಚ್ಚಾಗಿ ಸಂಪಾದನೆ ಮಾಡ್ತಿದೆ ಅಂದ್ರೆ ಅದು ಕಾರಣ ನಿಮ್ಮ ದಣಿಯಲ್ಲ, ನಿಮ್ಮ ಶ್ರಮ. ನೀವು ಬೆವರು ಸುರಿಸಿ ದುಡಿತಾ ಇದ್ದೀರಾ. ನೀವು ತಿಂತಾ ಇರೋ ಅನ್ನ ಇವರು ಕೊಟ್ಟ ಭಿಕ್ಷೆ ಅಲ್ಲ, ನಿಮ್ಮ ಶ್ರಮದ ಫಲ. ಶ್ರೀಮಾನ್ ಮೋಹನ್ ರಾಯರು ನಿಮ್ಮನ್ನ ಸ್ವಂತ ಮಕ್ಕಳಾಗಿ ನೋಡ್ಕೊತಾ ಇದ್ದಾರೆ ಅಂತ ಹೇಳಿದ್ರಲ್ಲ. ಈ ಕಲಿಯುಗ ಕುಬೇರನ್ಗೆ ಮಗ ಅಂದ್ರೆ ಯಾರು ಅಂತ ಗೊತ್ತಾ? ಮಮತೆ ಅಂದ್ರೆ ಏನು ಅಂತ ಗೊತ್ತಾ? ಪ್ರೀತಿ, ವಾತ್ಸಲ್ಯ, ಅಭಿಮಾನ, ಈ ಪದಗಳ ಅರ್ಥ ಗೊತ್ತಾ? ಮಿಸ್ಟರ್ ಶಿವರಾಜ್, ಪ್ಲೀಸ್ ಡೋಂಟ್ ಇಂಟರಪ್ಟ್. ಸ್ವಂತ ಮಗನ ಪ್ರೀತಿಸೋಕ್ ಬರ್ದೆ ದುಡ್ಡಿದೆ ಅನ್ನೋ ಮದದಿಂದ ವಿವೇಕ ಶೂನ್ಯರಾಗಿರೋ ಈ ವ್ಯಕ್ತಿನ ನೀವು ತಂದೆ ಸಮಾನ ಅಂತ ಸನ್ಮಾನ ಮಾಡ್ತಾ ಇದ್ದೀರಲ್ಲ. ನಿಮ್ಮನ್ನ ಮೂರ್ಖರು ಅಂತ ಕರಿಬೇಕು, ಮುಟ್ಟಾಡ್ರು ಅಂತ ಕರಿಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಹಲೋ ಸರ್. ಓ ನೀವಾ? ಅವರಿ ಮಿಸ್ಟರ್ ಅನ್ವರ್? ಚೆನ್ನಾಗಿದ್ದೀನಿ ಸರ್. ಸದಾ ಪ್ರೀತಿ ಪ್ರೇಮ ಇರ್ತಾ ಇದ್ದ ನಿಮ್ ಕಣ್ಗಳಲ್ಲಿ ಇವತ್ ನಾನು ಬೆಂಕಿ ಕಿಡಿಗಳು ನೋಡಿದೆ. ಅದಕ್ಕೆಲ್ಲ ಕಾರಣ ಇದೆ. ಅದೇನು ಅಂತ ಹೇಳಿ ಸರ್. ಹೇಳೇನು ಪ್ರಯೋಜನ ಇಲ್ಲ ಮಿಸ್ಟರ್ ಅನ್ವರ್. ನನ್ನ ಜೀವನದಲ್ಲೇ ಅತ್ಯುತ್ತಮವಾದ ವಸ್ತು ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಅದೇನು ಅಂತ ನಮಗೆ ಕಂಪ್ಲೇಂಟ್ ಕೊಡಿ ಸರ್, ನಾ ಅದನ್ನ ಪತ್ತೆ ಮಾಡ್ತೀನಿ. ನೀವಾ? ಒಂದು ಸಾಧಾರಣ ನೆಕ್ಲೆಸ್ ನ ನಿಮ್ಮಿಂದ ಕಂಡಿಡಿಯಕ್ಕಾಗ್ಲಿಲ್ಲ. ನನ್ನ ಬಾಳ್ನಲ್ಲೇ ಕತ್ಲೆ ತುಂಬಿ ಕಾಣದೇ ಇರೋ ಆ ಕೊಹಿನೂರು ವಜ್ರನ ನೀವು ಕಂಡಿಡಿತೀರಾ? ಸರ್, ಇದು ನಿಮ್ ಬಾಳಿನ ಬೆಳಕು ಅಂತ ಹೇಳ್ತಿದ್ದೀರಾ. ನನ್ನ ಜೀವನಾದ್ರೂ ಒತ್ತೆ ಇಟ್ಟು ನಿಮ್ಮ ಆ ಕೊಹಿನೂರ್ನ ನಿಮಗ್ ತಂದು ಒಪ್ಪಿಸ್ತೀನಿ ಸರ್. ಸರ್, ಇವತ್ತು ನನ್ನ ಜೀವನದಲ್ಲಿ ಮಹತ್ವದ ದಿನ. ಅನಾಥನಾಗಿದ್ದ ನಾನು ಇವತ್ತು ಈ ಸ್ಥಿತಿಗೆ ಬರೋದಕ್ಕೆ ಒಬ್ಬ ಮಹಾಪುರುಷನೇ ಕಾರಣ. ಅವ್ರು ಎಲ್ಲಿದ್ರೂ ಚೆನ್ನಾಗಿರ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ಸಂತೋಷ ಸಮಾರಂಭ ಇಟ್ಕೊಂಡಿದ್ದೀನಿ. ಖಂಡಿತ ನೀವು ಅದಕ್ಕೆ ಬರ್ಬೇಕು ಸರ್. ನಾನಾ? ಹೌದು ಸರ್. ನೀವು ಬರಲ್ಲ ಅಂದ್ರೆ ನಾವು ಫಂಕ್ಷನ್ ಸೆಲೆಬ್ರೇಟ್ ಮಾಡಲ್ಲ. ನೀವು ಬರಲೇಬೇಕು. ಏನ್ ಸರ್ ಇದು, ಅರ್ಧದಲ್ಲೇ ಹೊಡೋಗ್ತಿದಿರಲ್ಲ. ಈ ಬಡವನ್ ಮನೆ ಒಳಗೆ ಕಾಲಿಡಲ್ವಾ? ನನ್ನ ಕರಿತಾ ಇದ್ದೀರಾ? ಬೇಡಿ ಅನ್ವರ್, ನಾನು ನತದೃಷ್ಟ, ಅನ್ಲಕ್ಕಿ ಫೆಲೋ. ನೋನು ಸರ್, ನೀವು ಅದೃಷ್ಟ ದೇವತೆ ಪ್ರತಿರೂಪ ಸರ್. ನೀವಿದ್ ಕಡೆ ಪ್ರೀತಿ ಪ್ರೇಮ ಎಲ್ಲ ತುಂಬಿರುತ್ತೆ ಸರ್. ದಯವಿಟ್ಟು ನೀವು ನಮ್ಮ ಮನೆ ಒಳಗೆ ಬರ್ಬೇಕು ಸರ್, ಪ್ಲೀಸ್. ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ಥ್ಯಾಂಕ್ ಯು. ಅನ್ವರ್, ಮನೆ ಚಿಕ್ಕದಾಗಿರ್ಬೇಕು, ಮನಸ್ಸು ದೊಡ್ಡದಾಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ತಕ್ಕಾಗಿದೆ ಮನೆ.
ನನ್ನನ್ನು ಬಿಟ್ಟು ಎಲ್ಲಿ ಕೊಟ್ಟೋಗಿದ್ದೆ ಮೀನಾ? ನೀನಿಲ್ದೆ ಈ ಪ್ರಪಂಚದಲ್ಲಿ ನಾನು ಒಂಟಿ ಆಗ್ಬಿಟ್ಟಿದ್ದೆ ಮೀನಾ. ದಯವಿಟ್ಟು ಇನ್ಮೇಲೆ ಇಂಥ ದೊಡ್ಡ ಶಿಕ್ಷೆ ಕೊಡ್ಬೇಡ ಮೀನಾ. ನೀನಿಲ್ದೆ ನನ್ನಿಂದ ಬದುಕಿರಕ್ಕಾಗಲ್ಲ ಮೀನಾ. ನೀನಿಲ್ದೆ ನನ್ನಿಂದ ಬದುಕಿರಕ್ಕಾಗಲ್ಲ. ಅನ್ಬೇಡಿ, ನೀವಿಲ್ದೆ ನಾನು ಬದುಕೋಕ್ಕಾಗಲ್ಲ. ಮಿಸ್ಟರ್ ರವಿಶಂಕರ್, ಇದೆ ತಾನೇ ಕಳೆದು ಹೋಗಿದ್ದ ಕೋಹಿನೂರ್? ಥ್ಯಾಂಕ್ ಯು ವೆರಿ ಮಚ್ ಇನ್ಸ್ಪೆಕ್ಟರ್. ತಗೊಳ್ಳಿ ನಿಮ್ ನೆಕ್ಲೆಸ್. ಇದನ್ನ ಮೀನಾದೇವಿ ಸೆಕ್ರೆಟರಿ ನಟರಾಜ ಕದ್ದಿದ್ದ. ಮೀನಾದೇವಿ ಈ ಊರ್ ಬಿಟ್ಟೇ ಹೋಗ್ತಾ ಇದ್ರು. ಅಕಸ್ಮಾತ್ ನಾವು ಅವ್ರು ನೋಡ್ದೆ ಸಮಾಧಾನ ಮಾಡಿ ಇಲ್ಲಿ ಕರ್ಕೊಂಬಂದೆ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಕ್ಯಾನ್ಸರ್ ಹುಣ್ಣು ನಮ್ಮ ದೇಹದ ಒಂದು ಭಾಗನೇ ಆದ್ರೂ ಡಾಕ್ಟರ್ ಅದನ್ನು ಕತ್ತರಿಸಿ ತೆಗೆದು ಬಿಡ್ತಾರೆ. ಯಾಕೆ ಗೊತ್ತಾ? ಅದು ಹಾಗೆ ಇದ್ರೆ ಇಡೀ ದೇಹಕ್ಕೆ ಅಪಾಯ. ನೀನು ಹಾಗೆ ಫ್ಯಾಕ್ಟ್ರಿಯಲ್ಲಿ ನಿನ್ನ ನಡವಳಿಕೆ ನೋಡಿದ ಮೇಲೆ ನಿನ್ನ ದೂರ ಮಾಡದೆ ದಾರಿನೇ ಇಲ್ಲ. ಇನ್ನು ಮೇಲೆ ನಿನಗೂ ನನ್ನ ಆಸ್ತಿಗೂ ಯಾವ ಸಂಬಂಧನೂ ಇಲ್ಲ. ಪೇಪರ್ ಸೈನ್ ಮಾಡು. ದಯವಿಟ್ಟು ನನ್ನ ಮಾತು. ಅಂಕಲ್, ಇವತ್ತು ನಮ್ಮಿಬ್ಬರ ಮಧ್ಯೆ ಯಾರು ಮಾತಾಡ್ಕೊಡುದು? ತುಂಬಾ ವರ್ಷಗಳ ಮೇಲೆ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಿರೋ ಅವ್ರ ಮನಸ್ಸನ್ನ ಬದಲಾಯಿಸಿದ್ರೆ ತಪ್ಪಾಗತ್ತೆ. ಫಾದರ್, ಪ್ಯಾನ್. ಶಿವರಾಜ್, ಅವತ್ತೊಂದ್ ದಿವಸ ಮೀನಾ ಅಡ್ರೆಸ್ ತಿಳ್ಕೊಳಕ್ಕೆ ಕೆಲವು ದೊಡ್ಡ ಮನುಷ್ಯರಿಗೆ ಇದನ್ನೆಲ್ಲ ಕೊಟ್ಟಿದ್ದೆ. ಇವತ್ತು ನನ್ನೇ ನಾನ್ ತಿಳ್ಕೊಳಕ್ಕೆ ಬೇರೆ ಒಬ್ಬ ದೊಡ್ಡ ಮನುಷ್ಯನಿಗೆ ಇದನ್ನ ಕೊಡ್ತಾ ಇದ್ದೀನಿ. ಗುಡ್ ಬೈ ಫಾದರ್. ಒಂದು ನಿಮಿಷ. ಈ ವಜ್ರದ ಹಾರನು ಈ ಮನೆಗೆ ಸೇರಿತು, ನಮಗ್ ಬೇಡ, ಕೊಟ್ಬಿಡಿ. ನೋಡಿದ್ರ ಡ್ಯಾಡ್, ಇವಳು ನಾನು ಆರಿಸ್ಕೊಂಡಿರೋ ಲಕ್ಷ್ಮಿ, ಇವಳು ನೀವು ಆರಿಸ್ಕೊಂಡಿರೋ ಲಕ್ಷ್ಮಿ. ಇವಳು ಯಾವಾಗ್ಲೂ ನನ್ನ ಜೊತೆನೆ ಇರ್ತಾಳೆ. ನೀವು ಇವಳು ಹಿಂದೆನೆ ಸುತ್ತಬೇಕು. ರವಿ ರವಿ ರವಿ, ನಾನು ಯಾವತ್ತೋ ಈ ಮನೆಯಿಂದ ಆಚೆಗೆ ಹೊರಟಿದ್ದೆ ಕಣಪ್ಪ. ನಿನಗೋಸ್ಕರ ಇಷ್ಟು ದಿವಸ ನಾನು ಇಲ್ಲಿದ್ದದ್ದು. ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂದಮೇಲೆ ನಾನು ಯಾಕಿರ್ಲಿ? ನನ್ನ ಮಗ ಎಲ್ಲಿರ್ತಾನೋ ನಾನು ಅಲ್ಲೇ ಇರೋದು. ಅಂಕಲ್, ಕುರುಡ್ರಿರೋ ಮನೆಯಲ್ಲಿ ಒಂದು ಕೋಲ್ ಅಗತ್ಯ. ಇಂಥ ಶ್ರೀಮಂತರಿಗೆ ಕಟ್ಟಿಗೆ ಕೋಲು ಬೇಕಾಗಿಲ್ಲ ಕಣಪ್ಪ. ಬೇಕಾದ್ರೆ ಬಂಗಾರದ ಕೋಲು ಇಟ್ಕೋತಾರೆ. ನಡಿ ನಡಿ. ಸರ್, ದಯವಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡಿ ಸರ್. ಮಿಸ್ಟರ್ ಲೋಗೋ, ನಾನಲ್ಲಿ ಹೋಗ್ತೀನಿ ರೀ, ಬರ್ತೀನಿ. ಆದ್ರೆ ಈಗಲ್ಲ. ಚೀರ. ಯಜಮಾನ್ರೆ, ನಾನ್ ನಿಮ್ಮನ್ನು ಹೋಗ್ಲಿಕ್ಕೆ ಬಿಡಲ್ಲ ಬಿಡಲ್ಲ. ವಾಮನ್ ರಾವ್, ವಾಟ್ ಈಸ್ ದಿಸ್? ಯಾಕೆ ಹೇಳ್ತಾ ಇದ್ದೀರಾ? ಚೀ 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 ಚೀ. ಕಣ್ಣೊರೆಸ್ಕೊಡಿ. ಎಷ್ಟು ಚೆನ್ನಾಗಿದೆ ನಿಮ್ಮ ಮೀಸೆ, ಎಲ್ಲ ಒದ್ದೆ ಆಗೋಗ್ಬಿಡುತ್ತೆ. ಡೂ ಮಿ ಎ ಫೇವರ್, ಮೀನಾನ ಅವಳ ಮನೆಗೆ ತಲುಪಿಸ್ಬಿಡಿ. ಮೀನಾ, ನೀನು ಹೋಗು. ಅಂಕಲ್, ಮಿಸ್ಟರ್ ರವಿಶಂಕರ್. ಇನ್ಸ್ಪೆಕ್ಟರ್, ಏನಿದೆ ಅನ್ಯಾಯ? ಈ ಯೂನಿಫಾರ್ಮ್ ನಲ್ಲಿ ನನ್ನ ಮುಂದೆ ತಲೆ ಬಗ್ಸೋದಾ? ತಲೆ ಬಗ್ಗಿಸ್ತಾ ಇಲ್ಲ ಸರ್. ಅನಾಥನಾಗಿದ್ದ ನನಗೆ ಆಶ್ರಯ ಕೊಟ್ಟು ನಾನು ಓದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ನೀವೇ ಅಂತ ಇವತ್ತು ನನಗೆ ಹೆಡ್ ಮಾಸ್ಟರ್ ಹೇಳಿದ್ರು. ಕೊನೆಗೂ ಹೆಡ್ ಮಾಸ್ಟರ್ ಅವ್ರು ಕೊಟ್ಟ ಮಾತನ್ನ ತಪ್ಪಿಟ್ರು. ಕಡೆಗಾಲದಲ್ಲಿ
ನನ್ ಬಲವಂತಕ್ಕೆ ಹೇಳಲೇಬೇಕಾಯ್ತು. ಇವತ್ ಬೆಳಗ್ಗೆ ಎಷ್ಟು ಹೋಗ್ಬಿಟ್ರು. ಈ ಪ್ರಪಂಚದಲ್ಲಿ ಇರೋರ್ಗಿಂತ ಬೇಗ ಬಿಟ್ಬಿಟ್ಟು ಹೋಗೋರೆ ಅದೃಷ್ಟವಂತರು. ಅವತ್ತು ನೀವು ನನ್ನ ಮನೆ ನೋಡಿ ತುಂಬಾ ಇಷ್ಟಪಟ್ರಿ. ಇವತ್ತು ನಾನ್ ನಿಮ್ಮನ್ನ ಆ ಮನೆಗೆ ಆಹ್ವಾನ ಮಾಡ್ತಾ ಇದ್ದೀನಿ. ಬೇಡಿ ಇನ್ಸ್ಪೆಕ್ಟರ್, ನನಗೆ ಈಗ ತಾನೇ ಸ್ವಾತಂತ್ರ್ಯ ಸಿಕ್ಕಿದೆ. ಅಷ್ಟಲ್ಲೇ ಪೊಲೀಸ್ ಕೈ ಸರಿ ಆಗೋದಕ್ಕೆ ನಾನು ಇಷ್ಟಪಡಲ್ಲ. ನಾನು ಹೊಸ ಸೂರ್ಯೋದಯ ನೋಡ್ಬೇಕು. ಅಂಕಲ್, ಊರೆಲ್ಲ ಸುತ್ತದ ಮೇಲೆ ಈ ಜಾಗ ಪ್ರಶಾಂತವಾಗಿದೆ ಅನ್ಸುತ್ತೆ. ಇದು ಸ್ಮಶಾನ ಇದ್ದಾಗಿದೆಯಲ್ಲಪ್ಪ. ಪರವಾಗಿಲ್ಲ ಬಿಡಿ ಅಂಕಲ್, ಇದೇ ಪವಿತ್ರವಾದ ಜಾಗ. ಈ ಜಾಗದಲ್ಲಿ ಇವನು ಹೆಚ್ಚು ಇವನ್ ಕಡಿಮೆ ಅನ್ನೋ ತಾರತಮ್ಯನೇ ಇಲ್ಲ. ಬಡವ ಶ್ರೀಮಂತ ಅನ್ನೋ ವ್ಯತ್ಯಾಸನೇ ಇಲ್ಲ. ಎಲ್ರಿಗೂ ಒಂದೇ ತರದ ಮರ್ಯಾದೆ. ಬನ್ನಿ ಇಲ್ಲೇ ಮಲ್ಕೋಣ. ಅಲ್ಲ, ಇಲ್ಲಿ ನಿನಗೆ ನಿದ್ದೆ ಬರುತ್ತೇನಪ್ಪ? ಏನಂಕಲ್ ಹೀಗೆ ಹೇಳ್ತೀರಾ? ಸಾಮ್ರಾಜ್ಯ ಆಳಿದ ಮಹಾರಾಜ ಹರಿಶ್ಚಂದ್ರನೇ ಇದ್ದ ಜಾಗ ಇದು. ಅಂದಮೇಲೆ ಆಫ್ಟರ್ ಆಲ್ ಆರ್ಡಿನರಿ ಏರ್ ಕಂಡೀಷನ್ ರೂಮ್ ನಲ್ಲಿದ್ದ ಈ ರವಿಶಂಕರ್ಗೆ ಇಲ್ಲಿ ನಿದ್ದೆ ಬರಲ್ವಾ? ಬನ್ನಿ ಮಲ್ಕೊಳ್ಳಿ. ಗುಡ್ ನೈಟ್ ಅಂಕಲ್. ಗುಡ್ ನೈಟ್ ರವಿ. ಹುಟ್ಟು ಸಾವು ಯಾರಿಗಿಲ್ಲ ಪ್ರಪಂಚದಾಗೆ. ಸೂರ್ಯನು ಹುಡ್ತಾನೆ ಬೆಳಿಗ್ಗೆ, ಸೂರ್ಯನು ಸಾಯ್ತಾನೆ ರಾತ್ರಿಯಾಗೆ. ಚಿಕ್ಕಣ್ಣ, ಖಾಲಿ ಬಾಟಲ್ನ ಯಾಕೆ ಇಟ್ಟಿದೀಯ? ಸರ್, ಅದ್ರಲ್ಲಿ ಸ್ವಲ್ಪ ಇದೆ. ಸ್ವಲ್ಪ ಇದ್ರೂ ಅದು ನನಗೆ ಖಾಲಿ ಬಾಟ್ಲೆ. ಎಂಜಿಲ್ ಕುಡಿಯೋ ಅಭ್ಯಾಸ ನನಗಿಲ್ಲ. ಬಾಟಲ್ ಖಾಲಿ ಆದ ತಕ್ಷಣ ಅದನ್ನ ಹೀಗೆ ಎಸೆದೆ. ಅಂಕಲ್, 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 ಅಂಕಲ್. ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ. ಸರ್, ನೀವಿಲ್ಲಿ? ಯಾರಪ್ಪ ನೀನು? ನನ್ನ ಜ್ಞಾಪಕ ಇಲ್ವಾ ಸರ್? ಅವತ್ತು ಬಾರ್ನಲ್ಲಿ ನಿಮಗೆ ಖರ್ಚಿಗೆ ಕೊಟ್ಟೆ, ನೀವು ನಿಮ್ಮ ಪರ್ಸನ್ನೇ ನನಗೆ ಕೊಟ್ರಿ. ಆ ಪರ್ಸಲ್ಲಿ 5,500 ರೂಪಾಯಿ ಇತ್ತು ಸರ್. ಮೋಹನ್? ಹೌದಾ ಸರ್? ಆ ಹಣದಿಂದ ನಾನೊಂದು ಚಿಕ್ಕ ಟೀ ಶಾಪ್ ಇಟ್ಕೊಂಡಿದ್ದೀನಿ ಸರ್. ನಮ್ಮ ಅಮ್ಮ ಯಾವಾಗಲೂ ನಿಮ್ಮನ್ನು ಜ್ಞಾಪಿಸ್ಕೊತಾಳೆ ಸರ್. ನಮ್ಮ ಭಾಗದ ದೇವರು ಅಂತಾರೆ ಸರ್ ನಿಮ್ಮನ್ನ. ನೀನು ಅದೃಷ್ಟವಂತ ಮೋಹನ್. ನಿನಗೆ ತಾಯಿ ಇದ್ದಾರೆ, ಆಕೆ ಪ್ರೀತಿ ಇದೆ. ಆಕೆನ್ ಚೆನ್ನಾಗಿ ನೋಡ್ಕೊ. ಆಗ್ಲಿ ಸರ್. ಟೀ ಕುಡಿತೀರಾ ಸರ್? ನನಗೆ ಟೀ ಕುಡೋ ಅಭ್ಯಾಸನೇ ಇಲ್ಲ ಮೋಹನ್. ನಮ್ಮ ಅಂಕಲ್ಲು ರಾತ್ರಿ ಎಲ್ಲ ನನ್ನ ಜೊತೆನೇ ಇದ್ರು, ಬೆಳಗ್ಗೆ ಎಲ್ಲೋ ಕಾಣಿಸ್ತಾ ಇಲ್ಲ. ಅವ್ರೇನಾರು ನೀವು ಸಿಕ್ಕಿದ್ರೆ ನನಗೆ ಬಂದು ತಿಳಿಸ. ಸರಿ ಸರ್. ಎಲ್ಲಿ ಹೋದ್ರು?
ನಂಗೆ ಸ್ವಲ್ಪ ಕೆಲಸ ಇದೆ. ನಾ ಹಾಸ್ಪಿಟ್ಲಿಗೆ ಬರಲ್ಲ. ಡಾಕ್ಟರ್, ಎಸ್, ಗುರುಮೂರ್ತಿಗಳವರು ಯಾವ ವಾರ್ಡಲ್ಲಿದ್ದಾರೆ? ಆಕ್ಸಿಡೆಂಟ್ ಅಲ್ಲಿ ಮುದ್ಕಿರ್ತಾನೆ, ಕಡೆ ವಾರ್ಡ್ನಲ್ಲಿದ್ದಾರೆ. ಅವ್ರ ಜೀವಕ್ಕೆ ಏನು ಅಪಾಯ ಇಲ್ಲ ತಾನೆ? ತುಂಬಾ ಸೀರಿಯಸ್, ಬದುಕೋದು ಕಷ್ಟ. ಅಂಕಲ್, ಯಾಕೆ ಹಿಂಗ್ ಮಾಡಿದ್ರೆ? ಈ ವಯಸ್ಸಿನಲ್ಲಿ ನೀವು ಕೂಲಿ ಮಾಡುವಂಥದ್ದು ಏನಾಗಿತ್ತು? ನಾನೇನ್ ತಪ್ಪು ಮಾಡಿದೆ ಅಂತ ನನ್ಗಿಂತ ಶಿಕ್ಷೆ ಕೊಡ್ರಿ. ಹೇಳಿ ಅಂಕಲ್, ಹೇಳಿ. ರವಿ, ನಾನು ಎಷ್ಟೆಷ್ಟೋ ಕಷ್ಟಪಟ್ಟಿದ್ದೀನಿ ಕಣಪ್ಪ. ಆದ್ರೆ ನಿನ್ನೆ ರಾತ್ರಿ ನೀನು ಕುಡಿಯೋದಕ್ಕಿಲ್ದೆ ಪಟ್ಟ ಕಷ್ಟನ ನನ್ನ ಕೈಲಿ ನೋಡಿ ಸಹಿಸೋಕಾಗ್ಲಿಲ್ಲಪ್ಪ. ಅದಕ್ಕೆ ನಾನು ನಿನಗೋಸ್ಕರ ತಂದಿದ್ದೀನಿ ಕಣ್ಣ ರವಿ. ನನ್ನ ಬಾಲ್ಯ, ಯೌವನ ಎಲ್ಲ ನಾನು ನಿಮ್ ಜೊತೆನೆ ಕಳೆದೆ. ನಿಮ್ಮ ಆಶ್ರಯದಲ್ಲೇ ಬೆಳೆದೆ. ನಿಮ್ಮನ್ನ ಬಿಟ್ರೆ ನನ್ಗೆ ಯಾರಿದ್ದಾರೆ? ನಾನು ಹುಟ್ಟು ಕುಡುಕ ಆಗಿರ್ಬೋದು, ಆದ್ರೆ ನನಗೋಸ್ಕರ ನೀವು ಈ ವಯಸ್ಸಿನಲ್ಲಿ ಕೂಲಿ ಮಾಡಿ ನಿಮ್ಮ ರಕ್ತನ ಸುರಿಸಿ ಈ ಬಿಸ್ಕಿ ಬಾಟ್ಲ್ ತುಂಬಿಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲಾಣೆ, ಇನ್ಮೇಲೆ ನಾನು ಈ ವಿಸ್ಕಿ ಬಾಟ್ಲ್ನ ಮುಟ್ಟೋದಿಲ್ಲ. ನೋಡಿ ಅಂಕಲ್, ನಿಮ್ಮ ಕಣ್ಣೆದುರುಗಡೆನೆ ನಾನು ಆ ವಿಸ್ಕಿ ಬಾಟ್ಲ್ನ ಒಡೆದಾಕ್ಬಿಟ್ಟೆ. ಇನ್ಮೇಲೆ ನನಗದು ಬೇಡ. ನನ್ನ ಸರ್ವಸ್ವನು ನೀವೇ ಅಂಕಲ್. ಇಷ್ಟು ದಿವಸ ನೀವು ನನ್ನ ಸಾಕಿದ್ರೆ ಇನ್ಮೇಲೆ ನಾನು ದುಡ್ದು ನಿಮ್ಮನ್ನ ಸಾಕ್ತೀನಿ. ತಂದೆ ಸ್ಥಾನದಲ್ಲಿದ್ದು ನನ್ಗೊಂದು ಅವಕಾಶ ಕೊಡದೆ ನೀವು ಹಾಗೆ ಹೋಗಕ್ ನೋಡ್ತಾ ಇದ್ದಿರಲ್ಲ ಅಂಕಲ್. ಇದು ನ್ಯಾಯನಾ? ಇದು ನ್ಯಾಯನಾ? ಅಂಕಲ್, ದಯವಿಟ್ಟು ನನ್ನ ಬಿಟ್ಬಿಟ್ಟು ಹೋಗ್ಬೇಡಿ ಅಂಕಲ್. ದಯವಿಟ್ಟು ನನ್ನ ಬಿಟ್ಬಿಟ್ಟು ಹೋಗ್ಬೇಡಿ. ಈ ಪ್ರಪಂಚದಲ್ಲಿ ನಿಮ್ಮನ್ನ ಬಿಟ್ರೆ ನನಗೆ ಯಾರಿದ್ದಾರೆ ಹೇಳಿ? ನನಗೆ ನೀವು ಬೇಕು ಅಂಕಲ್, ನನಗೆ ನೀವು ಬೇಕು. ನಾನು
ದಯವಿಟ್ಟು ನನ್ನ ಬಿಟ್ಬಿಟ್ಟು ಹೋಗ್ಬೇಡಿ ಅಂಕಲ್. ನನ್ಗೆ ಯಾರು ದಿಕ್ಕಿಲ್ಲ ಅಂಕಲ್. ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂಕಲ್. ಮಾತಾಡಿ ಅಂಕಲ್, ಮಾತಾಡಿ ಅಂಕಲ್, ಮಾತಾಡಿ ಅಂಕಲ್, ಪ್ಲೀಸ್ 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 ಮಾತಾಡಿ ಅಂಕಲ್, ಮಾತಾಡಿ ಅಂಕಲ್. ನಿಮ್ಮನ್ನೇ ನಂಬ್ಕೊಂಡಿರೋ ನನ್ನ ಈ ಕಾಡಿನಲ್ಲಿ ಒಂಟಿಯಾಗಿ ಬಿಟ್ಬಿಟ್ಟು ಹೊರಟೋದ್ರಲ್ಲ ಅಂಕಲ್. ನಾನೇನ್ ಮಾಡ್ಲಿ, ನಾನೇನ್ ಮಾಡ್ಲಿ, ನಾನೇನ್ ಮಾಡ್ಲಿ ಅಂಕಲ್, 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 ಅಂಕಲ್. ಎಸ್ ಮಿಸ್ಟರ್ ಮೋಹನ್ ರಾವ್, ನಾನೇ. ಇವತ್ತಿ ರವಿ ತಂದೆನ ಕಳ್ಕೊಂಡು ಅನಾಥನಾಗಿ ತಪ್ಪಲಿಯಾಗಿ ನಿಮ್ ಮುಂದೆ ನಿಂತಿದ್ದಾನೆ. ಯಾವುದೋ ಅಗ್ಗದ ಸಾರಾಯಿ ಕುಡಿದಿದ್ಯಾ ಅಂತ ಕಾಣುತ್ತೆ. ಅದಕ್ಕೆ ನನ್ನ ಮುಂದೆ ನಿಂತ್ಕೊಂಡು ತಂದೆನ ಕಳ್ಕೊಂಡೆ ಅಂತಿದ್ಯಾ? ನನ್ನ ಎದುರು ನಿಂತಿರೋ ಈ ಶ್ರೀಮಂತರು ನನಗೆ ಜನ್ಮ ಕೊಟ್ಟವರು ಅಷ್ಟೇ. ಆದ್ರೆ ನನ್ನ ಜೀವಮಾನ ಇಲ್ಲ, ನನ್ನ ಪ್ರೀತಿಯಿಂದ ಸಾಕಿ ಬೆಳೆಸ್ತೋರು ಬಡ ಗುರುಮೂರ್ತಿಗಳು. ನನ್ನ ಅಂಕಲ್ ಅವರು ಇವತ್ತು ಬದುಕಿಲ್ಲ. ಗುರುಮೂರ್ತಿ ಸತ್ತು ಹೋದ್ರ? ನಾನು ನಿಮ್ಮ ಹತ್ರ ಚಂದ್ರ ಕೇಳೋಕ್ ಬರ್ಲಿಲ್ಲ. ಈ ವಿಷಯ ಹೇಳಿ ನಿಮ್ ಮನಸ್ಸಿಗೆ ಬೇಜಾರು ಮಾಡೋಕ್ ಬರ್ಲಿಲ್ಲ. ಆ ಪುಣ್ಯಾತ್ಮನ್ನ ಹೊರೋಕೆ ನನ್ನ ಜೊತೆ ಇನ್ನು 3 ಜನ ಬೇಕು. ನಿಮ್ಗೆ ಭುಜ ಕೊಡೋಕೆ ಪುರ್ಸತ್ತಿದ್ಯಾ ಅಂತ ಕೇಳೋಕ್ ಬಂದೆ. ಇಲ್ಲ, ನಾನೀಗ ಇಲೆಕ್ಷನ್ ಗಡಿಬಿಡಿಯಲ್ಲಿದ್ದೀನಿ. ಇಷ್ಟೊಂದು ಶ್ರೀಮಂತಿಕೆ ಭಾರ ಹೊತ್ತಿರೋ ನಿಮಗೆ ಹೆಣದ ಭಾರ ಹೊರೋದು ಕಷ್ಟನೇ. ಪರವಾಗಿಲ್ಲ, ವರ್ಷಾನುಗಟ್ಲೆ ನನ್ನ ಅವ್ರ ತೋಳ್ ಮೇಲೆ ಹೊತ್ತು ಆಟ ಆಡಿಸಿ ಬೆಳೆಸಿದ ಆ ತಂದೆ ಋಣನ ನಾನೊಬ್ಬನೇ ಹೇಗಾದ್ರೂ ತೀರಿಸ್ತೀನಿ. ಮಿಸ್ಟರ್ ಮೋಹನ್ ರಾವ್, ಆದ್ರೆ ಒಂದು ಮಾತು, ಇವತ್ತಾಗಿದ್ದು 1 ಸಾವಲ್ಲ, 2. ನನಗೆ ನಮ್ ತಂದೆ ಸತ್ತೋದ್ರು, ನಿಮಗೆ ನಿಮ್ ಮಗ ಸತ್ತೋದ. ಸಾವು ಅನ್ನೋದು ಎಲ್ರಿಗೂ ಬರುತ್ತೆ. ಇವತ್ತು ಅಂಕಲ್ಗೆ ಬಂದಿದೆ, ನಾಳೆ ನನಗ್ ಬರಬಹುದು, ನಾಡಿದ್ ನಿಮಗ್ ಬರಬಹುದು. ಆ ದಿನ ನಿಮಗ್ ಬಂದಾಗ ಬೆಂಕಿ ಇಡೋಕ್ ನಿಮ್ ಮಗ ಇರೋದಿಲ್ಲ ಅಂತ ಹೇಳೋಕ್ ಬಂದೆ ಅಷ್ಟೇ. ಯಾಕೆ ಅಂದ್ರೆ ಅಂಕಲ್ಗೆ ನಾನು ಬೆಂಕಿ ಇಡ್ತಿದ್ದಾಗೆ ಹೆಸರಿಗೆ ತಂದೆ ಎನಿಸ್ಕೊಂಡ್ರು ನಿಮಗ್ ಬೆಂಕಿ ಇಡೋ ಅಧಿಕಾರ ಅವ್ರ ಚಿತೆಲೆ ಭಸ್ಮ ಆಗೋಗ್ಬಿಡುತ್ತೆ. ಮಿಸ್ಟರ್ ಮೋಹನ್ ರಾಯ್ರೆ, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಎಲೆಕ್ಷನ್ ವಿಚಾರ ಮಾತಾಡೋಣ. ಇಲ್ಲ, ದಯವಿಟ್ಟು ಸ್ವಲ್ಪ ಹೊತ್ತು ನನ್ನನ್ನು ಅಲೋನ್ ಆಗಿಬಿಟ್ಬಿಡಿ.
ಗುಡ್ ಮಾರ್ನಿಂಗ್ ರವಿ. ಸರ್, ನೀವು ರವಿನ ಮನೆಯಿಂದ ರವಿ, ಇನ್ನು ಎಷ್ಟು ದಿನ ಅಂತ ಹೇಗೆ ಕೂತಿರ್ತೀರಾ? ಬನ್ನಿ ಮನೆಗೆ ಹೋಗೋಣ. ಮೀನಾ, ಮನುಷ್ಯನ್ಗೆ ಮನೆಗಿಂತ ಮನಸ್ಸು ಮುಖ್ಯ. ಯಾವಾಗ ನನ್ನ ಗುರುಮೂರ್ತಿಗಳ ದೇಹ ಬೆಂಕಿಲಿ ಬೆಂದು ಬೂದಿ ಆಗೋಯ್ತು, ಆಗ್ಲೇ ನನ್ನ ಮನಸ್ಸು ನುಚ್ಚು ನೂರಾಗೋಯ್ತು. ನಾನೆಲ್ಲಿದ್ರೇನು? ಹಾಗನ್ಬೇಡಿ ರವಿ. ನಾನಿಲ್ವಾ ನಿಮ್ಗೆ? ನಾನ್ ಬೇಡ್ವಾ ನಿಮ್ಗೆ? ಮೀನಾ, ರವಿ, ರವಿ, ನಿಮ್ಮ ಮೈಯೆಲ್ಲ ಸುಡ್ತಾ ಇದೆ, ಜ್ವರ ಬಂದಿರೋ ಹಾಗಿದೆ. ನಡೀರಿ ನಡೀರಿ, ಮನೆಗೆ ಹೋಗೋಣ. ಒಬ್ಬ ರಾಜ ದೇವ್ರ ಹತ್ರ ಹೋಗಿ ತಾನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಅಂತ ವರ ಬೇಡ್ಕೊಂಡಂತೆ. ಅದರ ಪರಿಣಾಮ ಒಂದು ದಿವಸ ರಾಜ ಪ್ರೀತಿಯಿಂದ ತನ್ನ ಮಗನ ಮುಟ್ಟ, ಅವನ್ ಚಿನ್ನದ ಗೊಂಬೆ ಆಗ್ಬಿಟ್ಟ. ರಾಜ ಅಯ್ಯೋ ಅಂತ ಅತ್ತ ಪಶ್ಚಾತ್ತಾಪ ಪಟ್ಟ. ಅವತ್ತೊಂದು ದಿವಸ ಮೀನಾದೇವಿ ಅಡ್ರೆಸ್ ತಿಳ್ಕೊಳಕ್ಕೆ ಕೆಲವು ದೊಡ್ಡ ಮನುಷ್ಯರಿಗೆ ಇದನ್ನೆಲ್ಲ ಕೊಟ್ಟಿದ್ದೆ. ಇವತ್ತು ನನ್ನ ನಾನೇ ತಿಳ್ಕೊಳಕ್ಕೆ ಬೇರೆ ಒಬ್ಬ ದೊಡ್ಡ ಮನುಷ್ಯನಿಗೆ ಇದನ್ನ ಕೊಡ್ತಾ ಇದ್ದೀನಿ. ಇವತ್ತಾಗಿದ್ದು ಒಂದು ಸಾವಲ್ಲ, ಎರಡು. ನನಗೆ ನಮ್ಮ ತಂದೆ ಸತ್ತೋದ್ರು, ನಿಮಗೆ ನಿಮ್ಮ ಮಗ ಸತ್ತೋದ. ಸಾವು ಅನ್ನೋದು ಎಲ್ರಿಗೂ ಬರುತ್ತೆ. ಇವತ್ತು ಅಂಕಲ್ಗೆ ಬಂದಿದೆ, ನಾಳೆ ನನಗೆ ಬರ್ಬೋದು, ನಾಡಿದ್ದು ನಿಮಗೆ ಬರ್ಬೋದು. ಆ ದಿನ ನಿಮಗೆ ಬಂದಾಗ ಬೆಂಕಿ ಇಡೋಕೆ ನಿಮ್ಮ ಮಗ ನಿಮ್ಮ ಹತ್ರ ಇರೋದಿಲ್ಲ ಅಂತ ಹೇಳೋಕೆ ಬಂದೆ ಅಷ್ಟೇ. ಯಾಕೆಂದ್ರೆ ಅಂಕಲ್ಗೆ ನಾನು ಬೆಂಕಿ ಇಡ್ತಿದ್ದ ಹಾಗೆ ಹೆಸರಿಗೆ ತಂದೆ ಎನಿಸ್ಕೊಂಡ್ರು ನಿಮಗೆ ಬೆಂಕಿ ಇಡೋ ಅಧಿಕಾರ ಆ ಚಿತೆಲೆ ಸುಟ್ಟು ಭಸ್ಮ ಆಗೋಗ್ಬಿಡುತ್ತೆ. ನಾನು ಎದುರುಗಡೆ ನಿಂತಿರೋ ಈ ಶ್ರೀಮಂತರು ನನಗೆ ಜನ್ಮ ಕೊಟ್ಟರು ಅಷ್ಟೇ. ಹಾಗನ್ಬೇಡ ರವಿ, ಹಾಗನ್ಬೇಡ. ಇಂಥ ಶ್ರೀಮಂತರಿಗೆ ಕಟ್ಟಿಗೆ ಕೋಲ್ ಬೇಕಾಗಿಲ್ಲ ಕಣಪ್ಪ. ಬೇಕಾದ್ರೆ ಬಂಗಾರದ ಕೋಲ್ ಇಟ್ಕೋತಾರೆ. ದಯವಿಟ್ಟು ಗುರುಮೂರ್ತಿ, ದಯವಿಟ್ಟು ನನ್ನನ್ನು ಬಿಡಿ. ನನ್ನ ಮದದಿಂದ ನಾನು ಬುದ್ಧಿನ ಕಳ್ಕೊಂಡಿದ್ದೆ. ಸ್ನೇಹಿತರಾಗಿ ಹತ್ರ ಬಂದು ನಿಮ್ಮನ್ನ ಸೇವಕನಾಗಿ ಮನೆಯಲ್ಲಿ ಇಟ್ಕೊಂಡೆ. ದರ್ಪದ ಮಾತುಗಳನ್ನಾಡಿ ಮನಸ್ಸು ಒಡೆಯೋ ಹಾಗೆ ಮಾತಾಡಿದೆ. ತಪ್ಪು, ನಾನು ಮಾಡಿದ ತಪ್ಪು. ಶ್ರೀಮಂತಿಕೆನೆ ಸರ್ವಸ್ವ ಅಂತ ತಿಳ್ಕೊಂಡ ಮೋಹನ್ ರಾವ್ ಇವತ್ತು ಸತ್ತೋದ. ಗುರುಮೂರ್ತಿ ಸತ್ತೋದ. ನನ್ನ ಕ್ಷಮಿಸಿಬಿಡಿ, ಕ್ಷಮಿಸಿಬಿಡಿ, ಕ್ಷಮಿಸಿಬಿಡಿ. ನೋಡಿದೆ ರವಿ, ನೀನು ವಿಸ್ಕಿ ಅಂದ್ರೆ ಇಷ್ಟ ಅಲ್ವಾ? ಆದ್ರೆ ವಿಸ್ಕಿ ಅಂದ್ರೆ ಅಸಹ್ಯ ಪಟ್ಕೋತಿದ್ದೆ ನನ್ನ ಡ್ಯಾಡಿ. ತಾನೇ ವಿಸ್ಕಿಯಲ್ಲಿ ಮುಳುಗ್ತಾ ಇದ್ದ ನೋಡಿದ್ಯಾ? ಚರ್ಸ್ ರವಿ, ಚರ್ಸ್. ಮೇನವ್ರೆ, ಒಂದ್ ನಿಮಿಷ. ದಿನ ಕುಡಿತಾ ಇದ್ದವರು ಒಂದೇ ಸಲ ನಿಲ್ಲಿಸ್ಬಿಟ್ರೆ ತುಂಬಾ ತೊಂದರೆ ಆಗುತ್ತೆ. ಮನಸ್ಸಿನಷ್ಟೇ ಶರೀರನೂ ತುಂಬಾ ದುರ್ಬಲವಾಗಿದೆ. ನೀವೇ ಅವರಿಗೆ ಸಮಾಧಾನ ಮಾಡಬೇಕು. ಅಂದಾಗೆ ನಾನು ಬರ್ಕೊಟ್ಟ ಮೆಡಿಸಿನ್ ತಂದ್ಕೊಡಿ, ಮತ್ತೆ ಬರ್ತೀನಿ. ಓಕೆ? ಯಾಕೆ ರವಿ, ನಿನ್ ಡ್ಯಾಡಿಗೆ ನೀ ಚೇರ್ಸ್ ಅನ್ನಲ್ವಾ? ಚೇರ್ಸ್. ರವಿ, ನನಗೆ ಆಸ್ತಿ ಬೇಡ ರವಿ,
ಈ ಐಶ್ವರ್ಯ ಬೇಡ, ಮನೆ ಬೇಡ, ನನಗೆ ನನ್ನ ಮಗ ಬೇಕು, ನನ್ನ ಮಗ ಬೇಕು, ನನ್ನ ಮಗ ಬೇಕು. I want my son! Ravi! Ravi! ಏನೇ ನಾಟ್ಯ ರಾಣಿ, ಗೆಟ್ ಔಟ್ ಅಂತ ಹೇಳ್ದಲ್ಲ, ಇವತ್ತು ಗೆಟ್ ಇನ್. ಶಿವರಾಜ್, ನೀವು ಹೇಳ್ತೀರ ನಿಜಾನ? ಹೌದು ಸರ್. ಆ ನಟರಾಜನ ಜೀವ ಸಹಿತ ಉಳಿಸೋದಿಲ್ಲ. ನನ್ ಮೀನಾ ನನಗ್ ಬೇಕು, ನನ್ ಮೀನಾ ನನಗ್ ಬೇಕು. ಮೀನಾ!
ಶಿವರಾಜ್, ನಾ ಕುಡ್ದಿದ್ದೀನಿ. ನನ್ನ ತಪ್ಪಿಗೋಸ್ಕರ ನಾ ಕುಡ್ದಿದ್ದೀನಿ. ನನ್ನ ಮಗ ಇಲ್ಲದೆ ನನಗೆ ಬದುಕೋಕ್ ಆಗಲ್ಲ ಶಿವರಾಜ್. ನಾನು ಅವನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೋಬೇಕು. ನನ್ನ ಮಗ ಎಲ್ಲಿದ್ದಾನೆ ಹೇಳಿ, ಎಲ್ಲಿದ್ದಾನೆ ಹೇಳಿ. ಸಮಾಧಾನ ಮಾಡ್ಕೊಳ್ಳಿ ಸರ್, ನಾನೆಲ್ಲ ಹೇಳ್ತೀನಿ. ರವಿ, 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 ನನ್ನ ಕಂದ, ಈ ನಿನ್ನ ಕೆಟ್ಟ ತಂದೆನ ಕ್ಷಮಿಸ್ತೀಯಪ್ಪ. ಇದು ರಕ್ತ ಅಲ್ಲ, ಪ್ರೀತಿ, ವಾತ್ಸಲ್ಯ. ಇಷ್ಟು ದಿನ ಇದು ನನ್ನ ಹಣದ ಆಕೆ ಮೋಹಕ್ಕೆ ಹೆಪ್ಪುಗಟ್ಟಿತ್ತು. ಈಗ ಕರಗಿ ಹರಿತಾ ಇದೆ. ಬಾಮ, ನಾನಿನ್ನ ಮನಸ್ಸನ್ನ ತುಂಬಾ ನೋಯಿಸಿದ್ದೇನೆ. ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ ಅಲ್ವಾ? ರವಿ, ನನ್ನ ಜೀವನದಲ್ಲಿ ನಾನು ನಿನಗೇನೂ ಕೊಡೋಕ್ಕಾಗಲಿಲ್ಲ. ತಂದೆಯಾಗಿ ನಾನೇ ಕೊಡೋ ಕೊನೆ ಕಾಣಿಕೆ ನಿನಗೆ ಇಷ್ಟವಾದ ಕಾಣಿಕೆ. ನೀವಿಬ್ರು Thank you.